ಆತ್ಮೀಯರೇ, ಎನಲಿಟಿಕಲ್ ಮೀ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ನೋಡುವಂತಹ ಪ್ರಶ್ನೆಗಳು ತುಂಬಾ ವಿಶೇಷವಾದದ್ದು. ನಿಮಗೆ ಖಂಡಿತವಾಗಿ ಇದು KAS IAS ಪರೀಕ್ಷೆಗಳಿಗೆ ಕೂಡ ಸಂಬಂಧ ಪಡಬಹುದು. ಖಂಡಿತವಾಗಿ ವಿಡಿಯೋವನ್ನು ಕೊನೆಯ ತನಕ ನೋಡಿ, ಫ್ರೆಂಡ್ಸಿಗೂ ಶೇರ್ ಮಾಡಿ. ನೀವು ಯಾವ ಎಕ್ಸಾಮಿಗೆ ಬೇಕಿದ್ರೂ ಕಟ್ಟಬಹುದು. ಬರೀ GPS TET ಅದನ್ನು ಮಾತ್ರ ಹಿಡ್ಕೊಂಡು ಕೂತ್ಕೊಳ್ಬೇಕು ಅಂತ ಇಲ್ಲ. ಆದ್ರೆ ಯಾರಿಗೆ ಟೀಚರ್ಸೇ ಆಗ್ಬೇಕು ಅಂತ ಇದೆ ಅವರು ಆ ಪರೀಕ್ಷೆಗಳನ್ನು ಮಾತ್ರ ಅಟೆಂಡ್ ಮಾಡ್ಕೊಳ್ಳಿ. ಆದ್ರೆ ಉಳಿದವರು ಯಾವುದಾದ್ರೂ ಸರಿ, ನನಗೊಂದು ಜಾಬ್ ಬೇಕು ಅಂತ ಇದ್ರೆ ಖಂಡಿತವಾಗಿ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಿಮಗೆ ಬರಿಬಹುದು. ಯಾಕಂದ್ರೆ ಅದರಲ್ಲಿ ಬರುವಂತಹ ಸೈನ್ಸಿನ ಕ್ವಶನ್ಸ್ ನಾನು ಕೊಡುವಂತಹ ವಿಡಿಯೋಗಳಲ್ಲಿಯೇ ಇದೆ. ಹಾಗಾಗಿ ನೀವು ಸೈನ್ಸಿನ ಬಗ್ಗೆ ನೀವು ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ವಿಡಿಯೋಸ್ ನೋಡ್ಕೊಳ್ಳಿ. ಖಂಡಿತವಾಗಿ ನೀವು ಯಾವ ಎಕ್ಸಾಮ್ ಬರೆಯುವುದಾದ್ರೂ ನಿಮಗೆ ಪ್ರಾಬ್ಲಮ್ ಆಗುದಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆ ಯಾವುದೇ ಬರೀರಿ, ನೀವು RRB, PSI, ಕಾನ್ಸ್ಟೇಬಲ್ ಯಾವ ಪರೀಕ್ಷೆಗೆ ಬೇಕಿದ್ರೂ ನೀವು ಬರೀರಿ. ಅದರಲ್ಲಿರುವಂತಹ ಸೈನ್ಸ್ ಪ್ರಶ್ನೆಗಳು ನಾನು ಕೊಟ್ಟಂತಹ ಪ್ರಶ್ನೆಗಳು ಇರ್ತದೆ. ಹಾಗಾಗಿ ನೀವು ಸೈನ್ಸ್ ಬಗ್ಗೆ ಚಿಂತೆ ಮಾಡೋದು ಬೇಡ. ನಿಮಗೆ ಇಲ್ಲ ಈ ತರದ ಪ್ರಶ್ನೆಗಳು ಬರಲೇ ಇಲ್ಲ ಇಷ್ಟ ತನಕ ಅಂತ ಇದ್ರೆ ಖಂಡಿತವಾಗಿ ನನ್ನ ಮೇಲ್ ಇದೆ ಅಲ್ಲ, Gmail ಅಲ್ಲಿ ಎನಲಿಟಿಕಲ್ ಮೀ ಚಾನಲ್ ಇದೆ. ಅದಕ್ಕೆ ನೀವು ಅಂದ್ರೆ ಇಮೇಲಿಗೆ ನೀವು ಕಳಿಸಿ, ಕ್ವಶನ್ ಪೇಪರ್ ಕಳಿಸಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಈ ತರದ ಪ್ರಶ್ನೆಗಳು ನೀವು ಹಾಕ್ಲಿಲ್ಲ ಅಂತ ಹಾಕಿ, ಖಂಡಿತವಾಗಿ ನಾನು ಅದನ್ನು ಆನ್ಸರ್ ಮಾಡಿ ಕೊಡ್ತೇನೆ. ಓಕೆ, ನೀವು ಸೈನ್ಸಿನ ಬಗ್ಗೆ ಚಿಂತೆ ಮಾಡಬೇಡಿ, ಚೆನ್ನಾಗಿ ಬರೀರಿ. ಯಾವುದೇ ಎಕ್ಸಾಮ್ ಕಟ್ಟಿ ನಿಮಗೆ ಸೈನ್ಸ್ ಪರೀಕ್ಷೆಗೆ ಇಂತಹ ಪ್ರಶ್ನೆಗಳು ಬರ್ತದೆ. ಹಾಗಾಗಿ ನೀವು ಖಂಡಿತವಾಗಿ ವಿಡಿಯೋಗಳನ್ನು ನೋಡ್ತಾ ಇರಿ, ಮನಸ್ಸಿಗೆ ತೆಕ್ಕೊಳ್ತಾ ಇರಿ. ಮತ್ತು ನಾನು ಕೊಡುವಂತಹ ಟಿಪ್ಸ್ ಇದೆಯಲ್ಲ ಅದನ್ನು ಕೂಡ ನೀವು ಖಂಡಿತವಾಗಿ ಫಾಲೋ ಮಾಡಿ. ನೀವು ಖಂಡಿತವಾಗಿ ಮುಂದಿನ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀರಿ, ಚಿಂತೆ ಮಾಡಬೇಡಿ. ಆಲ್ ದ ಬೆಸ್ಟ್. ನಾನು ಸ್ಟಾರ್ಟ್ ಮಾಡ್ತೇನೆ. ಡ್ಯಾಶ್ ಸಸ್ಯಗಳಲ್ಲಿ ಹೂ ಬಿಡುವ ಪ್ರಕ್ರಿಯೆಯನ್ನು ಪ್ರಭಾವಿಸುತ್ತದೆ. ಡ್ಯಾಶ್ ಇನ್ಫ್ಲುಯೆನ್ಸಸ್ ದ ಪ್ರಾಸೆಸ್ ಆಫ್ ಫ್ಲವರಿಂಗ್ ಇನ್ ಪ್ಲಾಂಟ್ಸ್. ತುಂಬಾ ಜನ ತಪ್ಪು ಮಾಡಿದ್ದೀರಿ. ಈ ಪ್ರಶ್ನೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದು. ಮಣ್ಣಿನಲ್ಲಿರುವ ನೀರು, ವಾಟರ್ ಇನ್ ದ ಸಾಯಿಲ್. ಮಣ್ಣಿನ ಆಮ್ಲೀಯತೆ, ದ ಎಸಿಡಿಟಿ ಆಫ್ ದ ಸಾಯಿಲ್. ದ್ಯುತಿ ಅವಧಿ, ಫೋಟೋ ಪೀರಿಯಡ್. ಹಸಿರು ವರ್ಣದ್ರವ್ಯದ ಪ್ರಮಾಣ, ಅಮೌಂಟ್ ಆಫ್ ಗ್ರೀನ್ ಪಿಗ್ಮೆಂಟ್. ಈ ಬಳಸಿದ ಗೊಬ್ಬರ, ಫರ್ಟಿಲೈಸರ್ಸ್ ಯೂಸ್ಡ್. ನಿಮಗೆ ಕೆಲವೊಂದಷ್ಟು ಗಾರ್ಡನಿಂಗಿನ ಬಗ್ಗೆ ವಿಡಿಯೋಗಳನ್ನು ನೋಡುವಾಗ ನಿಮಗೆ ಅವರು ಸ್ಪ್ರೇ ಮಾಡುವಂಥದ್ದು ಅಥವಾ ಫರ್ಟಿಲೈಸರ್ ಯೂಸ್ ಮಾಡುವಂಥದ್ದು ಎಲ್ಲ ಹಾಕಿ ಅವರು ಏನ್ ಹೇಳ್ತಾರೆ, ತುಂಬಾ ಹೂ ಬಿಡ್ತದೆ ಅಂತ ಹೇಳ್ತಾರೆ. ಆದ್ರೆ ನೀವು ಸೈನ್ಸ್ ಪ್ರಕಾರ ಇಲ್ಲಿ ಇರುವಂತಹ ಆಪ್ಷನ್ಗಳನ್ನು ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ದ್ಯುತಿ ಅವಧಿ ಇಲ್ಲಿ ಆಗ್ಬೇಕಾದದ್ದು, ಫೋಟೋ ಪೀರಿಯಡ್ ಆಗ್ಬೇಕಾದ್. ನೀವು ಎಷ್ಟೇ ಗೊಬ್ಬರ ಹಾಕಿ ಯಾವುದನ್ನೇ ಸ್ಪ್ರೇ ಮಾಡಿ ಅಲ್ಲಿ ಬೆಳಕಿನ ಅವಧಿ ಅಂದ್ರೆ ಆ ಸಸ್ಯಕ್ಕೆ, ಒಂದು ಹೂ ಬಿಡುವ ಸಸ್ಯಕ್ಕೆ ಒಂದು ನಿರ್ದಿಷ್ಟ ಪ್ರಮಾಣದ ಬೆಳಕು ಬೇಕು. ಅದು ನಿಮಗೆ ಗೊತ್ತಿರುವಂತದ್ದೇ ಅಲ್ವಾ. ಆದ್ರೆ ಈ ಹೂ ಬಿಡುವಂತಹ ಸಸ್ಯಗಳಿದೆಯಲ್ಲ ಅವಕ್ಕೆ ನಿರ್ದಿಷ್ಟವಾದಂತಹ ಒಂದು ಅವಧಿ, ಬೆಳಕಿನ ಅವಧಿ ಅವಕ್ಕೆ ಬೇಕು. ದಿನದ ಅವಧಿ ಅಂತ ಕೂಡ ಹೇಳ್ತಾರೆ ಅದನ್ನು. ಬೆಳಕಿನ ಅವಧಿ ಅಥವಾ ದಿನದ ಅವಧಿ ಅಂತ ಕೂಡ ನಿಮಗೆ ಕ್ವಶನ್ ಇದು ಆಪ್ಷನ್ಸ್ ಕೊಡ್ಬಹುದು. ಈ ಅಂತಹ ಸಂದರ್ಭದಲ್ಲಿ ಆ ಬೆಳಕು ಬಿದ್ದಾಗ ಸಸ್ಯಗಳು ಫ್ಲೋರಿಜನ್ ಅನ್ನುವಂತಹ ಕಿಣ್ವವನ್ನು ಸ್ರವಣೆ ಮಾಡ್ತವೆ ಅಥವಾ ಹಾರ್ಮೋನ್ ಅನ್ನು ಸ್ರವಣೆ ಮಾಡ್ತವೆ. ಇದು ಆಂಜಿಯೋಸ್ಪರ್ಮ್ ಸಸ್ಯಗಳು ಅಂದ್ರೆ ಯಾವುದೆಲ್ಲ ಹೂ ಬಿಡುವ ಸಸ್ಯಗಳಿದೆ ಅವುಗಳಲ್ಲೆಲ್ಲ ಹೂ ಬಿಡುವಿಕೆಯನ್ನು ಪ್ರೇರೇಪಿಸ್ತದೆ. ಈ ಪ್ರಶ್ನೆಯನ್ನು MCQ ಅಲ್ಲಿ ಹೀಗೆ ಕೊಡಬಹುದು. ಹೂ ಬಿಡುವ ಸಸ್ಯಗಳಲ್ಲಿ ಅಥವಾ ಆಂಜಿಯೋಸ್ಪರ್ಮ್ ಅಂದ್ರೆ ಹೂ ಬಿಡುವ ಸಸ್ಯಗಳು, ಆಂಜಿಯೋಸ್ಪರ್ಮ್ ಸಸ್ಯಗಳಲ್ಲಿ ಅಥವಾ ಹೂ ಬಿಡುವ ಸಸ್ಯಗಳಲ್ಲಿ ಡ್ಯಾಶ್ ಬಿಡುಗಡೆ ಆದಾಗ ಹೂ ಬಿಡುವಿಕೆ ಇರ್ತದೆ ಅಥವಾ ಮೊಗ್ಗುಗಳು ಅರಳುತ್ತವೆ. ಈ ತರದಲ್ಲಿ ಪ್ರಶ್ನೆಗಳು ಕೇಳಬಹುದು. ಅಥವಾ ಮೊಗ್ಗು ಬಿಡ್ತದೆ, ಈ ತರದ ಪ್ರಶ್ನೆಗಳು ಇರ್ಬೋದು. ಆಗ ನಿಮಗೆ ಅಲ್ಲಿ ಫ್ಲೋರಿಜನ್ ಅನ್ನುವಂಥದ್ದು ಕಂಡ್ರೆ ಅದುವೇ ನಿಮ್ಮ ಆನ್ಸರ್ ಆಗಿರ್ತದೆ. ನೆನ್ಪಿಟ್ಕೊಳ್ಳಿ. ಇದು ಅದು ಯಾವಾಗ ಹೂ ಅರಳಬೇಕು ಅನ್ನೋದನ್ನು ನಿಯಂತ್ರಿಸುವುದು ಫ್ಲೋರಿಜನ್. ನೀವು ಸ್ಪ್ರೇ ಮಾಡುವಂತಹ ಯಾವುದೇ ಐಟಮ್ಗಳು ಅಲ್ಲ ಅನ್ನೋದು ನೆನ್ಪಿಟ್ಕೊಳ್ಳಿ. ಇಲ್ಲಿ ಇದು ಎಲೆಗಳಲ್ಲಿ ಉತ್ಪತ್ತಿ ಆಗುವಂತಹ ಹಾರ್ಮೋನ್, ಅದನ್ನು ಕೇಳಬಹುದು. ಫ್ಲೋರಿಜನ್ ಸಸ್ಯದ ಯಾವ ಭಾಗದಲ್ಲಿ ಅಂತ. ಈಗ ನಾನು ಬರೇ ನಿಮಗೆ ಹೂ ಬಿಡುವುದು ಹೇಳುವಾಗ ನಿಮಗೆ ಮೊಗ್ಗು ಆಗ್ಲಿಕ್ಕೆ ಇರಬಹುದು. ಅಲ್ಲಿ ಮೊಗ್ಗು, ಹೂವು, ಎಲೆ, ಬೇರು ಈ ತರದಲ್ಲಿ ನಿಮಗೆ ಆಪ್ಷನ್ಸ್ ಕೊಡ್ತಾರೆ. ಅದು ಹೂವಿನ ಮೊಗ್ಗು ಉಂಟಾಗುವಲ್ಲಿ ಅಲ್ಲ, ಅದು ಎಲೆಗಳಲ್ಲಿ ಉತ್ಪತ್ತಿಯಾಗುವಂಥದ್ದು ರಚನೆ. ಅದು ಯಾವುದು, ಇದು ಫ್ಲೋರಿಜನ್ ಅನ್ನುವಂತಹ ಹಾರ್ಮೋನ್ ಬಿಡುಗಡೆ ಆಗುವುದು ಎಲೆಗಳಲ್ಲಿ. ನೆನ್ಪಿಟ್ಕೊಳ್ಳಿ. ಇದು ಬೆಳಕು ಇದ್ದಾಗ ಮಾತ್ರ, ಆ ಸಸ್ಯಕ್ಕೆ ಎಷ್ಟು ಬೆಳಕು ಬೇಕು ಆ ಬೆಳಕು ಬಿದ್ದಾಗ ಮಾತ್ರ ಅದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತದೆ. ಇದು ಎಲ್ಲಿ ಕಾರ್ಯನಿರ್ವಹಿಸ್ತದೆ
ಅದನ್ನು ಕೇಳಬಹುದು. ಎಲೆಗಳಲ್ಲಿ ಉತ್ಪತ್ತಿಯಾಗುವ ಫ್ಲೋರಿಜನ್ ಸಸ್ಯದಲ್ಲಿ ಯಾವ ಭಾಗದಲ್ಲಿ ಕಾರ್ಯನಿರ್ವಹಿಸ್ತದೆ ಅಂತ ಕೂಡ ಕೇಳಬಹುದು. ಪ್ರಶ್ನೆಯನ್ನು, ಒಂದು ಪ್ರಶ್ನೆ ಬಂದದನ್ನು ನೀವು 1000 ಪ್ರಶ್ನೆಗಳನ್ನು ಮಾಡಿಕೊಂಡು ಕೇಳಬಹುದು. ಓಕೆ, ಎಲೆಗಳಲ್ಲಿ ಉತ್ಪತ್ತಿಯಾಗ್ತದೆ. ಮೊಗ್ಗು ಮತ್ತು ಬೆಳೆಯುತ್ತಿರುವಂತಹ ತುದಿಗಳ ಚಿಗುರಿನ ಎಪಿಕಲ್ ಮೆರಿಸ್ಟಮ್ಗಳಲ್ಲಿ, ಎಪಿಕಲ್ ನಾನು ಅಂಗಾಂಶಗಳು ಸಸ್ಯಾಂಗಾಂಶ ಹಾಕಿದ್ದೇನಲ್ಲ, ಅದ್ರಲ್ಲಿ ಎಪಿಕಲ್ ಮೆರಿಸ್ಟಮ್ ಅಂದ್ರೆ ಏನು ಅಂತ ಇದೆ. ಆ ಒಂದು ತುದಿಗಳಿರ್ತದಲ್ಲ, ಅದರಲ್ಲಿ ಆ ಎಲೆಗಳ ಮಧ್ಯಭಾಗದಲ್ಲಿ ತುದಿಗಳು ಬೆಳೀತದೆ, ಅಂದ್ರೆ ಆ ರೆಂಬೆಗಳೆಲ್ಲ ಬೆಳೀತದಲ್ಲ, ಆ ತರದ ಭಾಗಗಳಲ್ಲಿ ಅದು ಕೆಲಸವನ್ನು ಮಾಡ್ತದೆ. ಇದು ಕಸಿ ಕಟ್ಟುವಿಕೆಯಲ್ಲಿ ಕೂಡ ಇದು ಬೇಕಾಗ್ತದೆ, ಯಾವುದು ಫ್ಲೋರಿಜನ್ ಅವಶ್ಯಕತೆ ಇದೆ. ಓಕೆ, ಇದೆಲ್ಲ ಇಂಪಾರ್ಟೆಂಟ್ ಆದಂತಹ ವಿಷಯಗಳು. In photoperiod, a duration of day length suitable for flowering plants secrete florigen. Florigen induces flowering in angiospermic plants. Angiospermಗಳು ಹೇಳಿದ್ರೆ ಹೂ ಬಿಡುವ ಸಸ್ಯಗಳು. Florigen is the hypothesized hormone-like molecule responsible for controlling and triggering flowering in plants. It is produced in the leaves and acts in the shoot apical meristem of buds. ಎಲ್ಲೆಲ್ಲಿ ಮೊಗ್ಗು ಬರ್ತದೆ ನಿಮಗೆ ಗೊತ್ತಿದೆ. ದಾಸವಾಳದಲ್ಲಿ ಎಲ್ಲಿ ಬರ್ತದೆ, ಗುಲಾಬಿಯಲ್ಲಿ ಎಲ್ಲಿ ಬರ್ತದೆ ನಿಮಗೆ ಗೊತ್ತಿದೆ ಮೊಗ್ಗುಗಳು. ಆ ಪ್ಲೇಸ್ಗಳನ್ನು ನೆನಪಿಟ್ಕೊಳ್ಳಿ. ಓಕೆ, buds and growing tips. It is known to be graft transmissible and even functions between species. ಮರಿಬೇಡಿ, ಫ್ಲೋರಿಜನ್ ಫ್ಲವರ್. ಓಕೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ನೋಡುವ. ಭೂಮಿಯ ಕೇಂದ್ರ ವಲಯವನ್ನು ನಿಫೆ ಅಂತ ಕೂಡ ಕರೀತಾರೆ. ಇದು ನಿಮಗೆ ಸೋಷಿಯಲ್ ಅಲ್ಲಿ ಕೂಡ ಬರ್ಬೋದು. ಓಕೆ, ಜಿಯೋಗ್ರಫಿಯಲ್ಲಿ ಬರ್ಬೋದು. ಭೂಮಿಯ ಕೇಂದ್ರ ವಲಯದಲ್ಲಿ ನಿಫೆ ಅಂತ ಕರೀಲಿಕ್ಕೆ ಕಾರಣ ಅಲ್ಲಿ ಏನಿದೆ ಅಂತ. ಇದಕ್ಕೆ ತುಂಬಾ ಜನ ಆನ್ಸರ್ ಮಾಡಿದ್ದೀರಿ. ದ ರೀಸನ್ ವೈ ದ ಸೆಂಟರ್ ಆಫ್ ದ ಅರ್ತ್ ಈಸ್ ಕಾಲ್ಡ್ ನಿಫೆ. ನಿಕ್ಕೆಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರುವುದು, ನಿಕ್ಕೆಲ್ ಮತ್ತು ತಾಮ್ರದ ವಸ್ತುಗಳು ಕೂಡಿರುವುದು, ನಿಕ್ಕೆಲ್ ಮತ್ತು ಅಲ್ಯೂಮಿನಿಯಂ ವಸ್ತು ಕೂಡಿರುವುದು, ನಿಕ್ಕೆಲ್ ಮತ್ತು ಮ್ಯಾಗ್ನೀಷಿಯಂ ವಸ್ತುಗಳು ಕೂಡಿರುವುದು. ನಿಮಗೆ ಗೊತ್ತಿದೆ, ಭೂಮಿಯ ಕೇಂದ್ರ ಭಾಗದಲ್ಲಿ ದ್ರವ ರೂಪದಲ್ಲಿ ಭಾರ ಲೋಹಗಳು ಇರ್ತವೆ ಅಂತ ಗೊತ್ತಿದೆ. ಅದರ ಬಗ್ಗೆ ಕೇಳಿದ್ದಷ್ಟೇ. It contains nickel and iron, contains nickel and copper materials, nickel and aluminum alloys, contains nickel and magnesium materials. ಇಲ್ಲಿ ನಿಮಗೆ ಒಳಗಿನ ಒಳಪದರ ಗರ್ಭ ಪದರ ಇದೆಯಲ್ಲ, ಅದು ಕೋರ್ಗಳಿಂದ, ಅಂದ್ರೆ ಪದರಗಳಿಂದ ಆಗಿದ್ದಲ್ಲ, ಭೂಮಿ ಪದರಗಳಿಂದ ಆಗಿರುವಂಥದ್ದು. ನಿಮಗೆ ಭೂಮಿಯ ರಚನೆಯ ಬಗ್ಗೆಯೂ ನಾನು ಹಾಕಿದ್ದೇನೆ, ಅದನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಈ ಕೇಂದ್ರ ದ್ರವ್ಯರಾಶಿ ಅಂದ್ರೆ ಕೇಂದ್ರ ಭೂಗರ್ಭದಲ್ಲಿರುವಂತಹ ದ್ರವ್ಯರಾಶಿ ಮುಖ್ಯವಾಗಿ ನಿಕ್ಕೆಲ್ ಮತ್ತು ಕಬ್ಬಿಣದಿಂದ ಮಾಡಿದ್ದು. ನಿಕ್ಕೆಲ್ ಮತ್ತು ಕಬ್ಬಿಣ ನಿಮ್ಮ ಆನ್ಸರ್. ಹಾಗಾಗಿ ನಿಫೆ, ನಿಕ್ಕೆಲ್ NI, FE ಯಾವುದಕ್ಕೆ, ಕಬ್ಬಿಣಕ್ಕೆ. ಓಕೆ, ನಿಫೆ. ಆದ್ದರಿಂದ ಇದನ್ನು ನಿಫೆ ಎಂದು ಕರೆಯಲಾಗ್ತದೆ. ಕೆಲವರದ್ದು ತಪ್ಪಾಗಿದೆ ಆನ್ಸರ್, ತೊಂದರೆ ಇಲ್ಲ, ಇಂಥದ್ದೆಲ್ಲ ನೀವು ಅಂದಾಜು ಮಾಡಿಕೊಂಡೆಲ್ಲ ಬರಿಬಹುದು. ಓಕೆ, ನಿಕ್ಕೆಲ್ ಮತ್ತು ಕಬ್ಬಿಣ ಸ್ವಲ್ಪ ಯೋಚಿಸಿ ಬರೀರಿ. ಭಾರದ್ದು ಯಾವ್ದು, ಅಲ್ಯೂಮಿನಿಯಂ ಎಲ್ಲ ಭಾರ ಇಲ್ವಲ್ಲ, ಯೋಚಿಸಿಕೊಂಡು ಬರೀರಿ. ಓಕೆ, ನಿಫೆ ಎಂದು ಕರೆಯಲಾಗ್ತದೆ. ಪದರದ ಸಾಂದ್ರತೆ 5.1 13 ರಷ್ಟಿದೆ. ಇದು ಅತ್ಯಂತ ಭಾರವಾದ ಖನಿಜ ವಸ್ತುಗಳಿಂದ ಕೂಡಿದೆ. ಕೋರ್ ಭೂಮಿಯ ಸಂಪೂರ್ಣ ದ್ರವ್ಯರಾಶಿ 1/3 ಭಾಗವನ್ನು ಹೊಂದಿದೆ. ಅಂದ್ರೆ ಭೂಮಿಯ ಒಟ್ಟು ರಾಶಿಯ 1/3 ಭಾಗ ಕೇಂದ್ರದಲ್ಲಿ ಇದೆ ಅಂತ. ಇದು ಹೊರ ಮೆಟಾಲಿಕ್ ಕೋರ್ ಮತ್ತು ಒಳ ಮೆಟಾಲಿಕ್ ಕೋರ್ ಎಂಬ 2 ಪದರಗಳನ್ನು ಹೊಂದಿದೆ. ನಿಮಗೆ ಬೇಕಿದ್ರೆ ಈ ವಿಷಯವನ್ನು ಕೂಡ ನೆನಪಿಟ್ಕೊಳ್ಳಿ. ಕೇಂದ್ರದ ರಾಶಿ ಸಾಮಾನ್ಯ ಎಷ್ಟು, ಈ ರೀತಿಯಲ್ಲಿಯೂ ಕೇಳಬಹುದು. ಆಗ 1/3 ರಾಶಿ ಅಂತ ನಿಮ್ಮ ಆನ್ಸರ್ ಆಗಿರ್ಬೇಕು. ದ ಇನ್ನರ್ ಮೋಸ್ಟ್ ಲೇಯರ್ ಆಫ್ ದ ಅರ್ತ್ ಇಸ್ ಕೋರ್. This central mass mainly made of nickel and iron and therefore is known as Nife. The density of the layer is 5.1 to 13.0. Okay, it is composed of heaviest mineral materials. ಅದನ್ನು ಕೇಳಬಹುದು. ಯಾವುದರಿಂದ ಆಗಿದೆ ಅಂತ ಮಾತ್ರ ಕೇಳಬಹುದು. ಅಂತ ಸಂದರ್ಭದಲ್ಲಿ ಅದು ಮಣ್ಣು ಕಲ್ಲುಗಳಿಂದ ಈ ತರದಲ್ಲೆಲ್ಲ ಕೇಳಬಹುದು, ಅಥವಾ ದ್ರವದಿಂದ ಕೂಡಿದೆ ಅಂತ ಹೇಳ್ಬೋದು. ಮಿನರಲ್ ಮೆಟೀರಿಯಲ್ಸ್ ಅಂದ್ರೆ ಯಾವುದರಿಂದ ಆಗಿದೆ ಅಂತ ಹೇಳಿದಾಗ, ಯಾವ ಸ್ಥಿತಿಯಲ್ಲಿದೆ ಹೇಳಿದ್ರೆ ಅಲ್ಲಿ ದ್ರವ ಸ್ಥಿತಿಯಲ್ಲಿದೆ ಅಂತ, ಅಥವಾ ಕುದಿಯುತ್ತಿರುವ ಸ್ಥಿತಿಯಲ್ಲಿದೆ, ಕುದಿಯುತ್ತಿರುವ ದ್ರವ ಅದು ಅಲ್ವಾ, ಮ್ಯಾಗ್ಮಾ. ಓಕೆ, ಆದ್ರೆ ಅಲ್ಲಿ ಕ್ವಶನ್ ಅನ್ನು ನೋಡ್ಕೊಳ್ಬೇಕು ನೀವು. ಯಾವುದರಿಂದ ಆಗಿದೆ ಅಂತ ಕೇಳಿದ್ರೆ, ಯಾವುದರಿಂದ ಆಗಿದೆ ಅಂತ ಪ್ರಶ್ನೆ ಬಂದ್ರೆ ಹೆವಿಯೆಸ್ಟ್ ಮಿನರಲ್ ಅಂಡ್ ಮೆಟೀರಿಯಲ್ಸ್ ಅಂತ ಇರ್ತದಲ್ಲ, ಮಿನರಲ್ ಮೆಟೀರಿಯಲ್ಸ್ ಅಂತ ಇರ್ತದಲ್ಲ, ಅದು ನಿಮ್ಮ ಆಪ್ಷನ್. ಪ್ರಶ್ನೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬರೀಲಿಕ್ಕೆ ಅಭ್ಯಾಸ ಮಾಡಿ. ದ ಕೋರ್ ಕಂಟೈನ್ಸ್ 1/3 ಆಫ್ ದ ಎಂಟೈರ್ ಮಾಸ್ ಆಫ್ ದ ಅರ್ತ್. ಇದು ನೆನ್ಪಿಟ್ಕೊಳ್ಬೇಕು. It has 2 layers, outer metallic core and inner metallic core. Okay.
ಇಂಥದ್ದೆಲ್ಲ ನೋಡುವಾಗ ಈಸಿ ಅನ್ನಿಸ್ತದೆ, ಆದ್ರೆ ಸ್ವಲ್ಪ ಯೋಚನೆ ಮಾಡಿ ಬರಿಬೇಕು. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅನಂತರ ಆನ್ಸರಿಗೆ ಹೋಗಿ. ಇದನ್ನೆಲ್ಲ ನಿಮಗೆ ಟ್ವಿಸ್ಟ್ ಮಾಡಿ ಕೊಡುವಂತಹ ಪ್ರಶ್ನೆಗಳಿದೆಲ್ಲ. ಯಾಕಂದ್ರೆ ನಿಮಗೆ ಸಾಮಾನ್ಯವಾಗಿ ಒಳಪದರ ದ್ರವ ರೂಪದಲ್ಲಿ ಇದೆ, ದ್ರವ ರೂಪದ ಮ್ಯಾಗ್ಮಾ ರೂಪ, ಅದು ಮ್ಯಾಗ್ಮಾ, ಈ ತರದಲ್ಲೆಲ್ಲ ಯೋಚನೆ ಇದ್ದಾಗ ನಿಮಗೆ ಅಲ್ಲಿ ಹೆವಿಯೆಸ್ಟ್ ಮೆಟಲ್ ಇದನ್ನು ತಲೆಗೆ ಬರದಿದ್ದಾಗೆ ಮಾಡ್ತದೆ. ಓಕೆ, ಹಾಗಾಗಿ ಪ್ರಶ್ನೆಯನ್ನು ಕೂಲ್ ಆಗಿ ನೋಡ್ಲಿಕ್ಕೆ ಅಭ್ಯಾಸ ಮಾಡಿ. ಆನ್ಸರ್ ಚೆನ್ನಾಗಿ ಬರ್ತದೆ ಆಗ. ಓಕೆ, ನೆಕ್ಸ್ಟ್, ನಾವು ಪಕ್ಷಿಗಳನ್ನು ಗಮನಿಸಿದ್ರೆ, ನೀವು ಸುಮ್ಮನೆ ಕೂತ್ಕೊಂಡು ಒಂದು ಮರದ ಮೇಲೆ ಅಥವಾ ಒಂದು ವೈರ್ನ ಮೇಲೆ ಎಲ್ಲ ಹಕ್ಕಿಗಳು ಕೂತಿರ್ತಾವಲ್ಲ, ಅವುಗಳನ್ನ ಸುಮ್ಮನೆ ನೋಡ್ತಾ ಇರಿ. ನಿಮಗೆ ಒಂದು ವಿಶೇಷ ಕಂಡು ಬರ್ತದೆ. ನಮ್ಮ ಹಾಗೆ ಅಲ್ಲ, ಅವು ಸುಮ್ಮನೆ ಹೀಗೆ ಅಥವಾ ಹೀಗೆ ಅಷ್ಟೇ ನೋಡುದಲ್ಲ, ಒಂದು ಆಚೆ ಈಚೆಗೆ ನೋಡ್ತಾ ಇರ್ತವೆ ಅಲ್ವಾ. ತಮ್ಮ ಕುತ್ತಿಗೆಯನ್ನು ಹೆಚ್ಚಾಗಿ ಚಲಿಸುವುದು, ಅವುಗಳ ರೆಕ್ಕೆ ಕಾಲುಗಳಿಂದ ಹೆಚ್ಚು ಕುತ್ತಿಗೆಯನ್ನು ಚಲಿಸುವುದು ಅಲ್ವಾ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ನೋಡಿ ಎಷ್ಟು ಚಂದದ ಪ್ರಶ್ನೆ ಅಲ್ವಾ. ಇಫ್ ವಿ ಅಬ್ಸರ್ವ್ ಬರ್ಡ್ಸ್ ವಿ ಫೈಂಡ್ ದ್ಯಾಟ್ ಮೋಸ್ಟ್ ಆಫ್ ದ ಬರ್ಡ್ಸ್ ಆಫನ್ ಮೂವ್ ದೇರ್ ನೆಕ್. ಇಟ್ ಈಸ್ ಬಿಕಾಸ್, ಅದು ಯಾಕಾಗಿ. ಇಲ್ಲಿ ಆಪ್ಷನ್ಸ್ ಇಲ್ಲಿ ನಿಮಗೆ ಬಹಳ ಸುಲಭವಾದದ್ದು ಕೊಟ್ಟಿದ್ದಾರೆ. ಆಪ್ಷನ್ಸ್ ಇದರಲ್ಲಿ ಟಫ್ ಮಾಡಿಯೂ ಕೊಡ್ಬೋದು ನಿಮಗೆ. ಅವುಗಳ ಕಿವಿಗಳು ಮುಚ್ಚಲ್ಪಟ್ಟಿರುತ್ತವೆ ಮತ್ತು ಅವು ಹಾರಬಲ್ಲವು. ದೇರ್ ಇಯರ್ಸ್ ಆರ್ ಕವರ್ಡ್ ಅಂಡ್ ದೇ ಕ್ಯಾನ್ ಫ್ಲೈ. ಇದು ಇದಕ್ಕೆ ರಿಲೆವೆಂಟ್ ಆಪ್ಷನ್ ಕೊಟ್ಟದಲ್ಲ, ಇವರು ಒಟ್ಟು ಕೊಟ್ಟಿದ್ದಾರೆ. ಓಕೆ, ಪಕ್ಷಿಗಳಿಗೆ 2 ಕಣ್ಣುಗಳಿವೆ. ಪಕ್ಷಿಗಳಿಗೆ 2 ಕಣ್ಣಿರೋದು ಕರೆಕ್ಟೇ, ಆಯ್ತಾ. ಅವುಗಳ ಕಣ್ಣುಗಳಲ್ಲಿ ಒಂದು ಸಮಯದಲ್ಲಿ 2 ವಿಭಿನ್ನ ವಸ್ತುಗಳ ಮೇಲೆ ಕೇಂದ್ರೀಕರಿಸಬಹುದು. ಇದು ಹೌದಾ ಏನೋ ಅಂತ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ ನಿಮಗೆ ಅಲ್ವಾ. ಹೆಚ್ಚಿನ ವಸ್ತುಗಳಲ್ಲಿ ಕಣ್ಣುಗಳು ಸ್ಥಿರವಾಗಿರ್ತವೆ ಮತ್ತು ಚಲಿಸಲು ಸಾಧ್ಯವಿಲ್ಲ. ಕಣ್ಣು ಚಲಿಸ್ಲಿಕ್ಕೆ ಆಗ್ತದಲ್ಲ ಅಂತ ನಮಗೆ ಮನಸ್ಸಿಗೆ ಬರ್ತದೆ ಅಲ್ವಾ ಈ ಆಪ್ಷನ್ಸ್ ನೋಡುವಾಗ. ದೇರ್ ಐಸ್ ಕ್ಯಾನ್ ಫೋಕಸ್ ಆನ್ 2 ಡಿಫರೆಂಟ್ ಆಬ್ಜೆಕ್ಟ್ಸ್ ಅಟ್ ಎ ಟೈಮ್. ಇನ್ ಮೋಸ್ಟ್ ಆಫ್ ದ ಬರ್ಡ್ಸ್ ದ ಐಸ್ ಆರ್ ಫಿಕ್ಸ್ಡ್ ಅಂಡ್ ಕ್ಯಾನ್ ನಾಟ್ ಮೂವ್. ಇಲ್ಲಿ ನಿಮಗೆ ಪಕ್ಕನೆ ಚಿಟ್ಟೆಯನ್ನೆಲ್ಲ ನೆನಪಾಗ್ತದೆ. ಇನ್ಸೆಕ್ಟ್ಸ್ ಅನ್ನು ನಾನು ಕಳೆದ ವಿಡಿಯೋದಲ್ಲಿ ನಾನೇ ಹಾಕಿದ್ದೇನೆ ಅಲ್ವಾ. ಬೇರೆ ಬೇರೆ ವಸ್ತುಗಳ ಕಡೆ ಅವುಗಳು ದೃಷ್ಟಿ ಕೇಂದ್ರೀಕೃತ ಆಗ್ತದೆ ಇನ್ಸೆಕ್ಟ್ಸ್ ಗಳಲ್ಲಿ. ಯಾಕೆ? ಸಂಯುಕ್ತ ಕಣ್ಣುಗಳಿದೆ ಅವುಗಳಿಗೆ ಸುತ್ತಲೂ, ಅಂದ್ರೆ ಒಂದು ಕಣ್ಣು ಅಲ್ಲಿ ಫುಲ್ ಕಣ್ಣುಗಳಿರ್ತದೆ. ಹಾಗಾಗಿ ಅವು ಎದುರುಗಡೆಗೆ ನೋಡ್ತಾ ಇರುವುದು, ಅಥವಾ ಅವುಗಳ 2 ಸೈಡ್ ಇದೆ ಕಣ್ಣುಗಳಲ್ವಾ. ಇಲ್ಲಿ ಕಣ್ಣುಗಳಲ್ಲಿ ನೀವು ಒಂದು ಸೈಡಿಂದ ಬಂದ್ರು, ಹಿಂಬದಿಯಿಂದ ಬಂದ್ರು, ಅದರ ಮೇಲಿನಿಂದ ಹಿಡಿಲಿಕ್ಕೆ ಬಂದ್ರು, ಅದರಪ್ಪ ಹಾರಿ ಹೋಗ್ತದೆ ಆತೆಗಳು ಚಿಟ್ಟೆಗಳೆಲ್ಲ ಅಲ್ವಾ. ಇದಕ್ಕೆ ಕಾರಣ ಸಂಯುಕ್ತ ಕಣ್ಣುಗಳು, ಅಂದ್ರೆ ಫುಲ್ ಕಣ್ಣುಗಳಿದೆ. ಒಂದು ಕಣ್ಣಿನಲ್ಲಿ ತುಂಬಾ ಕಣ್ಣುಗಳಿದೆ. ಹಾಗಾಗಿ ಎಲ್ಲೋ ಒಂದು ಕಡೆಯಿಂದ ಬಂದ್ರು ಕಾಣ್ತದೆ. ಆಗ ನಿಮಗೆ ಇಲ್ಲಿ ಒಂದು ಸಮಯದಲ್ಲಿ ಅವುಗಳ ಕಣ್ಣುಗಳು ಒಂದು ಸಮಯದಲ್ಲಿ 2 ವಿಭಿನ್ನ ವಸ್ತುಗಳ ಮೇಲೆ ಕೇಂದ್ರೀಕರಿಸಬಹುದು. ಸರಿಯಾದ ಉತ್ತರ. ಪಕ್ಷಿಯನ್ನು ಕೊಡದೆ ನಿಮಗೆ ಅಲ್ಲಿ ಚಿಟ್ಟೆಯನ್ನು ಎಲ್ಲ ಕೊಟ್ರೆ ಕರೆಕ್ಟ್ ಅದು. ಆದರೆ ಇಲ್ಲಿ ಪಕ್ಷಿಯನ್ನು ಕೊಟ್ಟಾಗ ನಿಮ್ಮ ಆನ್ಸರ್ ಯಾವುದು? ಹೆಚ್ಚಿನ ಪಕ್ಷಿಗಳಲ್ಲಿ ಕಣ್ಣುಗಳು ಸ್ಥಿರವಾಗಿರ್ತವೆ, ಅವು ಚಲಿಸಲು ಸಾಧ್ಯವಿಲ್ಲ. ಓಕೆ, ಅವುಗಳಿಗೆ ಈ ಕಣ್ಣ ದೃಷ್ಟಿಕೋನವೂ ಅಲ್ಲ, ಕಣ್ಣು ಎದುರುಗಡೆಗೆ ನಮ್ಮ ಹಾಗೆ ಇರುವುದು ಅಲ್ಲ. ಅದಕ್ಕೆ ಇಲ್ಲಿ ಒಂದು ಕಣ್ಣು, ಇಲ್ಲಿ ಒಂದು ಕಣ್ಣು ಇರುವಂತದ್ದು. ಈ ಕಣ್ಣಿನಲ್ಲಿ ಅದಕ್ಕೆ ಯಾವುದೋ ಒಂದು ವಸ್ತುವನ್ನು ಮಾತ್ರ, ಈ ಬದಿಯಲ್ಲಿರುವಂತಹ ಒಂದು ವಸ್ತು, ಅದಕ್ಕೆ ಆಚೆ ಈಚೆಗೆ ನೋಡದೆ ವಿನಃ ಅದಕ್ಕೆ ಕ್ಲಿಯರ್ ಆಗಿ ಕಾಣುವುದಿಲ್ಲ. ನಮ್ಮ ಹಾಗೆ ಕಣ್ಣನ್ನು ಹೀಗೆಲ್ಲ ಚಲಿಸ್ಲಿಕ್ಕೆ ಆಗುದಿಲ್ಲ. ನಮ್ಮ ಕಣ್ಣು ಆಚೆಗೆ ಈಚೆಗೆ ಮೇಲೆ ಕೆಳಗೆಯೂ ಹೋಗ್ತದೆ ಅಲ್ವಾ. ಕ್ಲಾಸ್ನಲ್ಲಿ ಹೀಗೆ ಕೂತ್ಕೊಂಡಿದ್ರು ಕಣ್ಣು ಅಲ್ಲಿದ್ದವರನ್ನು ನೋಡ್ತದೆ. ಟೀಚರ್ಸಿಗೆ ಹಾಗಾಗಿಯೇ ಗೊತ್ತಾಗುದು. ಇಡೀ ಕ್ಲಾಸ್ ಅವರು ಎದುರುಗಡೆಗೆ ಸ್ವಲ್ಪ ಹಿಂದೆ ನಿಂತಿರ್ತಾರೆ ಅಲ್ವಾ. ಅವರಿಗೆ ಫುಲ್ ಅಲ್ಲಿಂದ ಸಾಮಾನ್ಯ ಮಕ್ಕಳನ್ನ ಅಲ್ಲಿಂದ ಅಲ್ಲಿ ತನಕ ಕೂರಿಸ್ತಾರೆ. ಅವರಷ್ಟೂ ಜನರ ಚಲನವಲನ ಟೀಚರ್ಸಿಗೆ ಗೊತ್ತಾಗ್ತದೆ. ನಿಮಗೆ ಕೆಲವು ಟೀಚರ್ಸ್ ಅನ್ನು ಅನಿಸ್ಬೋದು, ನಾನು ಇಷ್ಟು ಅಂಚಲ್ಲಿ ಕೂತಿದ್ದೇನೆ ಹೇಗೆ ಕಂಡದ್ದು ಇವರಿಗೆ ಅಂತ ಕಾಣ್ಬೋದಲ್ಲ. ನಮ್ಮ ಕಣ್ಣಿನ ವ್ಯಾಪ್ತಿ ಎಷ್ಟಿದೆ, ಎಷ್ಟು ಭಾಗಕ್ಕೆ ಕಾಣಿಸ್ತದೆ ನಿಮಗೆ. ಬೆನ್ನ ಹಿಂದೆ ಮಾತ್ರ ಕಾಣದೇ ಇರುದು ಅಲ್ವಾ. ಟೀಚರ್ಸಿಗೆ ಬೆನ್ನ ಹಿಂದೆಯೂ ಕಣ್ಣು ಇರ್ತದೆ, ಅದು ನಿಮ್ಮ ಅನುಭವಕ್ಕೆ ಬರ್ತದೆ. ಟೀಚರ್ಸ್ ಆಗಿ ಗೊತ್ತಾಗ್ತದೆ. ಓಕೆ, ಕಣ್ಣು ಇರ್ಬೇಕಾಗ್ತದೆ ನಿಮಗೆ. ಓಕೆ, ಇಲ್ಲಿ ಪಕ್ಷಿಗಳಲ್ಲಿ ಇನ್ ಮೋಸ್ಟ್ ಆಫ್ ದ ಬರ್ಡ್ಸ್ ದ ಐಸ್ ಆರ್ ಫಿಕ್ಸ್ಡ್ ಅಂಡ್ ಕ್ಯಾನಾಟ್ ಮೂವ್. ಓಕೆ, ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡುವ. ಕೆಳಗಿನವುಗಳಲ್ಲಿ ಯಾವುದು ಸೊಳ್ಳೆಗಳಿಂದ ಉಂಟಾಗುವ ಅಥವಾ ಹರಡುವ ರೋಗಗಳ ಗುಂಪಾಗಿದೆ? ಅಂದ್ರೆ ಸೊಳ್ಳೆಗಳಿಂದ ಉಂಟಾಗುವ ರೋಗಗಳು ಅಂತಲೂ ನಿಮಗೆ ಕೇಳ್ಬೋದು, ಅಥವಾ ಸೊಳ್ಳೆಗಳಿಂದ ಹರಡುವ ರೋಗಗಳು ಅಂತ ಕೂಡ ಕೊಡ್ಬೋದು. ಸೊಳ್ಳೆಗಳಿಂದ ಉಂಟಾಗುವುದು ಅಂದ್ರೆ ಅಲ್ಲಿ ಸೂಕ್ಷ್ಮಾಣು ಜೀವಿ ಸೊಳ್ಳೆ ಅಲ್ಲ. ಸೊಳ್ಳೆ ಕಚ್ಚಿ ರಕ್ತವನ್ನು ಹೀರುವುದು ಮಾತ್ರ, ಅದು ಹರಡುತ್ತದೆ. ಆ ಕಚ್ಚುವಾಗ ಅದರ ಜೊಲ್ಲು ರಸದಿಂದ ಸೂಕ್ಷ್ಮಾಣು ಜೀವಿ ನಮ್ಮ ದೇಹಕ್ಕೆ ಬರುವುದು ಹೊರತಾಗಿ ಅದು ಕಚ್ಚಿದ್ದರಿಂದ ರೋಗ ಬರುವುದಲ್ಲ. ಓಕೆ, ಅದು ಯಾವುದೇ ರೋಗಾಣುವನ್ನು ತರದಿದ್ರು ಅದು ಕಚ್ಚಿದಾಗ
ದಪ್ಪದ್ದದ್ದು ಉಂಟಾಗ್ತದಲ್ಲ, ಅದು ಸೂಕ್ಷ್ಮಾಣು ಜೀವಿಯಿಂದ ಅಲ್ಲ, ಅದು ಬ್ಲಡ್ ಹೀರಿದ್ದರಿಂದ ಬರುದು. ಓಕೆ, ಇದೆಲ್ಲ ಸೂಕ್ಷ್ಮ ವಿಚಾರಗಳು. ಓಕೆ, ಕಾಲರ, ಡೆಂಗ್ಯೂ, ಮಲೇರಿಯಾ ಹೀಗೆ 3 4 ಕೊಟ್ಟಾಗ ನೀವು ಪ್ರತಿಯೊಂದನ್ನು ಯೋಚಿಸ್ಬೇಕು. ಕಾಲೆರಾ ಸೊಳ್ಳೆ ಕಚ್ಚಿದರಿಂದ ಬರುವುದು ಅಲ್ಲ, ಡೆಂಗ್ಯೂ, ಮಲೇರಿಯಾ ಓಕೆ, ಹಾಗಾಗಿ ಅದಲ್ಲ. ಅಂದ್ರೆ 4 ಕೂಡ ಅದಕ್ಕೆ ಸರಿಯಾಗ್ಬೇಕಲ್ವಾ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಎ ಸೆಟ್ ಆಫ್ ಡಿಸೀಸ್ ಕಾಸ್ಟ್ ಆರ್ ಸ್ಪ್ರೆಡ್ ಬೈ ಮಾಸ್ಕಿಟೋಸ್ ಅಂತ ಕ್ವಶನ್ ಇರ್ತದೆ. ಕಾಲರಾ, ಡೆಂಗ್ಯೂ, ಮಲೇರಿಯಾ ಖಂಡಿತ ಅಲ್ಲ. ಓಕೆ, ನೆಕ್ಸ್ಟ್ ಚಿಕನ್ ಗುನ್ಯಾ, ಡೆಂಗ್ಯೂ, ಮಲೇರಿಯಾ ಕೊಟ್ಟಿದ್ದಾರೆ. ಚಿಕನ್ ಗುನ್ಯಾ ಸೊಳ್ಳೆ ಕಚ್ಚುವುದರಿಂದ, ಡೆಂಗ್ಯೂ ಸೊಳ್ಳೆ ಕಚ್ಚುವುದರಿಂದ, ಮಲೇರಿಯಾ ಸೊಳ್ಳೆ ಕಚ್ಚುವುದರಿಂದ. ಓಕೆ, ಹಾಗಾಗಿ ಇದು ಆನ್ಸರ್. ನೆಕ್ಸ್ಟ್ ಆಪ್ಷನ್ ಏನಿದೆ, ಚಿಕನ್ ಗುನ್ಯಾ, ಕಾಲೆರಾ, ಟೈಫಾಯ್ಡ್. ಇಲ್ಲಿ ಕಾಲೆರಾ ಬರುವುದು ಸೊಳ್ಳೆಯಿಂದ ಅಲ್ಲ, ಅದು ಕಲುಷಿತ ನೀರೆಲ್ಲ ಕುಡಿಯುವುದರಿಂದ ಅಥವಾ ಆಹಾರಗಳಿಂದ ಬರ್ತದೆ. ಟೈಫಾಯ್ಡ್ ಕೂಡ ಅದೇ ರೀತಿ ಕಲುಷಿತ ನೀರಿನ ಮೂಲಕ ಅದು ಹೆಚ್ಚು ಪ್ರಮಾಣದಲ್ಲಿ ಹರಡುವುದು. ಓಕೆ, ಅಂದ್ರೆ ಕಲುಷಿತ ನೀರು ಹೇಳಿದ್ ಯಾವ್ದನ್ನು, ಈ ರೋಗಿಯ ವಾಂತಿ ಇರ್ಬೋದು, ವಾಂತಿ ಅಥವಾ ಜೊಲ್ಲು ಇದೆಲ್ಲ ಸೇರಿದಂತಹ ನೀರು, ಆಹಾರ ಇವುಗಳಿಂದ ಬರ್ತದೆ. ಓಕೆ, ಇನ್ನು ಚಿಕನ್ ಗುನ್ಯಾ, ಮಲೇರಿಯಾ, ಟೈಫಾಯ್ಡ್. ಇಲ್ಲಿ ಚಿಕನ್ ಗುನ್ಯಾ ಹೌದು, ಮಲೇರಿಯಾ ಹೌದು, ಆದ್ರೆ ಟೈಫಾಯ್ಡ್ ಅಲ್ಲ. ಈ ತರದಲ್ಲಿ ಎಲ್ಲ ಆಪ್ಷನ್ಸ್ ಅನ್ನು ಸರಿಯಾಗಿ ನೋಡ್ಕೊಂಡು ಮತ್ತೆ ನೀವು ಆನ್ಸರ್ ಮಾಡ್ಬೇಕು. ಓಕೆ, ಎಲ್ಲವನ್ನು ನೋಡ್ಕೊಳ್ಬೇಕು. ಕೆಲವು ಸತಿ ಇಷ್ಟು ಕೊಡ್ತಾರೆ, ಕೆಳಗಡೆಗೆ 1 2 3 ಈ ತರ ಆಪ್ಷನ್ಸ್ ಕೊಡ್ತಾರೆ ಯಾವುದು ಅಂತ. ಆಗ ಸುಮ್ಮನೆ ಕೊಡ್ತಾರೆ, ನಿಮಗೆ ಆನ್ಸರ್ 2ನೇದು ಮಾತ್ರ ಇರ್ತದೆ. ಓಕೆ, ಅವರು 1 ಮತ್ತು 4 1 ಮತ್ತು 3 ಈ ತರದಲ್ಲಿ ಕೊಡುದು ನಿಮ್ಮನ್ನು ಕನ್ಫ್ಯೂಸ್ ಮಾಡ್ಲಿಕ್ಕೆ. ನೀವು ಹೀಗೆ ಓದುತ್ತಾ ಬರುವಾಗಲೇ ಯಾವುದೆಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಯೋಚಿಸಿಕೊಂಡು ಇಟ್ಕೊಳ್ಳಿ, ಅಥವಾ ಪೆನ್ಸಿಲ್ ಇದ್ರೆ ಅದರಲ್ಲಿ ಒಂದು ಸ್ವಲ್ಪ ಟಿಕ್ ಮಾಡ್ಕೊಳ್ಳಿ. ಅನಂತರ ಸೆಕೆಂಡ್ ಇಂದು ಥರ್ಡ್ ಇಂದು ನೋಡ್ತಾ ಬನ್ನಿ. 1 2 ಕೂಡ ಸರಿ ಇದೆ, ಇಲ್ಲಿ ಕೆಳಗಡೆ ಆಪ್ಷನ್ ಕೊಡ್ಲೇ ಇಲ್ಲ. ಆ ತರದಲ್ಲಿ ಈಗ 2 ಆಪ್ಷನ್ಗಳಲ್ಲಿ ಇದು ಸರಿ ಇದೆ ಅಂತ ಇಟ್ಕೊಳ್ಳಿ. 2 ಕೂಡ ಇಲ್ಲಿ ಟೈಫಾಯ್ಡ್ ನ ಯಾವುದು, ಇಲ್ಲಿ ಒಂದು ಟೈಫಾಯ್ಡ್ ಕೊಟ್ಟಿದ್ದಾರಲ್ಲ, ಅದರ ಬದಲು ಇನ್ನೊಂದೇನು ಕೊಟ್ಟಿದ್ದಾರೆ, ಸೂಕ್ಷ್ಮಾಣುಜೀವಿ ಇದು ಸೊಳ್ಳೆಯಿಂದ ಹರಡುದು ಅಂತ ಕೊಟ್ರೆ, ಆನೆಕಾಲು ಈ ತರದಲ್ಲೆಲ್ಲ ಕೊಟ್ರೆ, ಅಂತಹ ಸಂದರ್ಭದಲ್ಲಿ ನೀವು ಅದನ್ನು ಕ್ಲೇಮ್ ಮಾಡ್ಲಿಕ್ಕಾಗ್ತದೆ. ಯಾಕೆ, ಒಂದೇ ಪ್ರಶ್ನೆಗೆ ಅಲ್ಲಿ 2 ಉತ್ತರಗಳಿತ್ತು, ಅಲ್ಲಿ ಆಪ್ಷನ್ ಆ ತರ ಕೊಡ್ಲಿಲ್ಲ, ಒಂದು ಉತ್ತರಕ್ಕೆ ಮಾತ್ರ ಕೊಟ್ಟಿದೆ ಅಂತ ಇದ್ದಾಗ ನಿಮಗೆ ಅದರ ಅಂಕಗಳು ಸಿಗ್ತದೆ. ನೀವು ಇದನ್ನು ಏನು ಅಟೆಂಡ್ ಮಾಡ್ಬೇಕು, ಈ ಪ್ರಶ್ನೆಗಳನ್ನ ಅಟೆಂಡ್ ಮಾಡ್ಬೇಕು. ಓಕೆ, ನೆಕ್ಸ್ಟ್, ಚಂದ್ರನ ಬೆಳಕು ಭೂಮಿಯನ್ನು ತಲುಪಲು ಬೇಕಾದ ಸಮಯ. ಸಾಮಾನ್ಯವಾಗಿ ನಿಮಗೆ ಕೇಳುವುದೇನನ್ನ, ಸೂರ್ಯನನ್ನು ಅಲ್ವಾ. ಇಲ್ಲಿ 1 ಸೆಕೆಂಡ್ ಬದಲು 8 ಸೆಕೆಂಡ್ ಅಂತ ಫಸ್ಟಿಗೆ 8 ನಿಮಿಷ ಅಂತೆಲ್ಲ ಕೊಟ್ರೆ ನಿಮಗೆ ಪಕ್ಕನೆ ಇಲ್ಲಿ ನಿಮಿಷಗಳಲ್ಲಿಯೂ ಕೊಡ್ಬೋದಲ್ಲ, ಇದನ್ನು 2 ಸೆಕೆಂಡ್ ಇದ್ದದನ್ನು ನಿಮಿಷಗಳಲ್ಲಿಯೂ ಕೊಡ್ಬೋದು. ಆ ತರ ಎಲ್ಲ ಇದ್ದಾಗ ನಿಮಗೆ ಕನ್ಫ್ಯೂಸ್ ಆಗ್ತದೆ. ಚಂದ್ರನ ಬೆಳಕು ಅದಕ್ಕೆ ಹೇಳಿದ್ದು, ಪ್ರಶ್ನೆ ಸರಿ ನೋಡ್ಕೊಳ್ಳಿ. ದ ಟೈಮ್ ರಿಕ್ವೈರ್ಡ್ ಬೈ ಮೂನ್ ಲೈಟ್ ಟು ರೀಚ್ ದ ಅರ್ತ್ ಈಸ್ 1 ಸೆಕೆಂಡ್, 1.3 ಸೆಕೆಂಡ್, 2 ಸೆಕೆಂಡ್, 2.3 ಸೆಕೆಂಡ್. ಇದನ್ನು ಲೆಕ್ಕ ಹಾಕುದು ಹೇಗೆ, ಎಷ್ಟು ದೂರ ಇದೆ ಅದರ ಆಧಾರದಲ್ಲಿ ಅಲ್ವಾ. ಬೆಳಕು 1 ಸೆಕೆಂಡಿಗೆ 1,86,000 ಮೈಲುಗಳು ಚಲಿಸ್ತದೆ, ಅಥವಾ ಸೆಕೆಂಡಿಗೆ 3,00,000 ಕಿಲೋಮೀಟರಿನಂತೆ ಚಲಿಸ್ತದೆ. ಅದು ಜ್ಯೋತಿ ವರ್ಷ ಎಲ್ಲ ಓದುವಾಗ ನೀವು ನೋಡ್ಕೊಂಡಿದ್ದೀರಿ. ಓಕೆ, ಈ ಚಂದ್ರ ಭೂಮಿಯಿಂದ ಇರುವುದು ಎಷ್ಟು ದೂರದಲ್ಲಿ, 2,50,000 ಮೈಲುಗಳಷ್ಟು ದೂರದಲ್ಲಿ ಇರುವುದು. ಹಾಗಾಗಿ ಚಂದ್ರನಿಂದ ಭೂಮಿಗೆ ಬೆಳಕು ಬರ್ಲಿಕ್ಕೆ ಸುಮಾರು 1 ಸೆಕೆಂಡ್ಗಿಂತ ಜಾಸ್ತಿ ಬೇಕಾಗ್ತದೆ, ಸುಮಾರು 1.3 ಸೆಕೆಂಡಿನಷ್ಟು ಟೈಮ್ ಬೇಕಾಗ್ತದೆ. ಓಕೆ, ಲೈಟ್ ಟ್ರಾವೆಲ್ಸ್ ಥ್ರೂ ಸ್ಪೇಸ್ ಅಟ್ ಜಸ್ಟ್ ಓವರ್ 1,86,000 miles per second. The moon is just under 2,50,000 miles from Earth. So light from the moon surface has to travel more than 1 second. ಅಂದ್ರೆ 1.3 seconds to reach Earth. ಇದು ಚಂದ್ರನಿಂದ ಹೊರಡುವ ಬೆಳಕು ಹೇಳಿದ್ರೆ ಚಂದ್ರನಿಂದ ಹೊರಡುದಲ್ಲ, ಅದು ಪ್ರತಿಫಲಿಸಿದ ಬೆಳಕು. ಚಂದ್ರ ಬೆಳಕನ್ನು ಹೊರಸೂಸುವುದಿಲ್ಲ, ಸೂರ್ಯ ಆದ್ರೆ ಬೆಳಕನ್ನು ಹೊರಸೂಸ್ತಾನೆ. ಚಂದ್ರ ಬೆಳಕನ್ನು ಹೊರಸೂಸುವುದು ಅಂದ್ರೆ ಅವನ ಮೇಲೆ ಬಿದ್ದ ಬೆಳಕನ್ನವ ಪ್ರತಿಫಲಿಸುದು. ಓಕೆ, ನೆನ್ಪಿಟ್ಕೊಳ್ಳೋದು. ನೆಕ್ಸ್ಟ್, ಅತಿ ಹೆಚ್ಚು ಜೀವಾವಶೇಷ ಇಂಧನಗಳ ಉರಿಸುವಿಕೆಯಿಂದ ಉಂಟಾಗುವ ಪರಿಣಾಮ. ಇಲ್ಲಿ ಜೀವಾವಶೇಷ ಹೇಳಿದೇನನ್ನ, ಫಾಸಿಲ್ ಫ್ಯೂಯಲ್ ಅನ್ನು. ಓಕೆ, ಅದು ಜೀವಿಗಳ ಅವಶೇಷ ಅಲ್ವಾ, ಅದನ್ನು ಜೀವಾವಶೇಷ ಅಂತ ಕನ್ನಡದಲ್ಲಿ ಶಬ್ದ ಕೊಟ್ಟಿದ್ದಾರೆ. ಕನ್ಫ್ಯೂಸ್ ಆಗ್ಬೇಡಿ, ನೀವು ಕನ್ನಡದಲ್ಲಿ ಓದ್ಕೊಂಡು ಇಂಗ್ಲಿಷ್ ಅಲ್ಲಿ ಓದ್ಕೊಳ್ಳಿ, ಏನು ಅಂತ ಗೊತ್ತಾಗ್ತದೆ. ಓಕೆ, ಹಸಿರುಮನೆ ಪರಿಣಾಮ, ಮಣ್ಣು ಮಾಲಿನ್ಯ, ಶಬ್ದ ಮಾಲಿನ್ಯ, ಜಲ ಮಾಲಿನ್ಯ, ಇದು ಹೀಗೂ ಕೊಡ್ಬೋದು, ಅಥವಾ ಅವುಗಳು ಹೊರಸೂಸುವಂತಹ ವಸ್ತುಗಳನ್ನು ಕೊಡ್ಬೋದು, ನೆನ್ಪಿಟ್ಕೊಳ್ಳಿ ಆಗ. ಓಕೆ,
ಇಂಪ್ಯಾಕ್ಟ್ ಆಫ್ ಬರ್ನಿಂಗ್ ಟೂ ಮಚ್ ಆಫ್ ಫಾಸಿಲ್ ಫ್ಯೂಯಲ್ಸ್. ನಾನು ದಹನ ಕ್ರಿಯೆ ಪಾಠವನ್ನೆಲ್ಲ ಓದ್ಕೊಳ್ಳಿ ಅಂತ ಹೇಳಿದ್ದೆ, ಹಸಿರು ಮನೆ ಪರಿಣಾಮ ಓದ್ಕೊಳ್ಳಿ ಅಂತ ಹೇಳಿದ್ದೇನೆ. ಓದ್ಕೊಳ್ತಾ ಇದ್ದೀರಿ. ಸರಿಯಾಗಿ ಅದರ ಈ ತರದ ಪ್ರಶ್ನೆಗಳು ಬಂದಾಗ ಏನು ಉತ್ತರಗಳು ಅಲ್ಲಿ ಇದೆ ಅಂದ್ರೆ ಆ ವಿವರಣೆಯನ್ನು ನೋಡುವಾಗ ನಿಮಗೆ ನೆನಪಾಗ್ಬೇಕು, ಓ ಇದಕ್ಕೆ ಪ್ರಶ್ನೆ ಬರ್ತದೆ, ಇದಕ್ಕೆ ಪ್ರಶ್ನೆ ಬರ್ತದೆ. ನಾನು ಹಾಕುವ ಯಾವುದೇ ವಿಡಿಯೋಗಳಲ್ಲಿ ನಿಮಗೆ ನಾನು ವಿವರಣೆ ಕೊಟ್ಟಂತಹ ಪಾಠಗಳಿದೆಯಲ್ಲ, ಆ ಪಾಠಗಳಲ್ಲಿ ಆ ಪಾಯಿಂಟ್ಸ್ ನಾನು ವಿವರಿಸಿದ್ದೇನಲ್ಲ, ಅವುಗಳು ಪ್ರಶ್ನೆ ಬರುವಂತವು. 1 ಅಂಕಗಳಿಗಿರ್ಬೋದು ಅಥವಾ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ಗೆ ಬರಬಹುದು. ಓಕೆ, 2 ಮಾರ್ಕಿಂದು 3 ಮಾರ್ಕಿನ ಪ್ರಶ್ನೆಗಳಿಗೆಲ್ಲ ಬರುವಂತದ್ದು ವಿವರಣೆಯನ್ನು ನಾನು ಕೊಟ್ಟದ್ದು. ಹಾಗಾಗಿ ನಾನು ಹೇಳಿದ್ದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಆ ಪಾಠಗಳನ್ನು ಓದ್ಕೊಳ್ಳಿ. ಓಕೆ, ಇಲ್ಲಿ ಆನ್ಸರ್ ನಿಮಗೆ ಗ್ರೀನ್ ಹೌಸ್ ಇಫೆಕ್ಟ್ ಆಗ್ಬೇಕು. ಓಕೆ, ಸುಮ್ಮನೆ ಇಲ್ಲಿ ವಾಯುಮಾಲಿನ್ಯ ಅಂತಲೂ ಕೊಡ್ಬೋದು. ವಾಯುಮಾಲಿನ್ಯಕ್ಕಿಂತ ಮೇಲಿನ ಆನ್ಸರ್ ಯಾವುದು ಅಥವಾ ಹೈಯರ್ ಕಾನ್ಸೆಪ್ಟ್ ಇರುವುದು ಯಾವುದಲ್ಲಿ? ಹಸಿರು ಮನೆ ಪರಿಣಾಮ. ಓಕೆ, ಹಾಗಾಗಿ ನೀವು ಹಸಿರು ಮನೆ ಪರಿಣಾಮಕ್ಕೆ ಬರಿಬೇಕು. ಕೆಲವು ಸತಿ ಏನಾಗ್ತದೆ ಗೊತ್ತಾ, ಆನ್ಸರ್ಸ್ ಹತ್ರ ಇರುವಂತದ್ದೇ ಇರ್ತದೆ, ಆನ್ಸರ್ ಅದರದ್ದೇ ಇರ್ತದೆ. ಆಗ ನೀವೇನ್ ಮಾಡ್ಬೇಕು ಗೊತ್ತಾ, ಜಾಸ್ತಿ ಇಂಪ್ಯಾಕ್ಟ್ ಆಗುದು ಯಾವುದಿದೆ ಅದನ್ನು ನೀವು ಆನ್ಸರ್ ಹೆಕ್ಕಿ ಬರಿಬೇಕು. ಓಕೆ, ಅದು ಸ್ವಲ್ಪ ಟಫ್ ಆಗಿರ್ತದೆ ನಿಮಗೆ. ಎಲ್ಲ ಆನ್ಸರ್ಗಳು ಸರಿಯಾದದ್ದೇ ಅಂತ ಅನಿಸ್ತದೆ, ಅದರಲ್ಲಿ ಹೆಚ್ಚು ಸರಿಯಾದದ್ದು ಅಥವಾ ಅದು ತುಂಬಾ ವ್ಯಾಪ್ತಿಯನ್ನು ಹೊಂದಿದೆ ಆ ಒಂದು ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ನೀವು ಅದನ್ನ ಆನ್ಸರ್ ಮಾಡ್ಬೇಕು. ಓಕೆ, ಖಂಡಿತ ಇದು ಸರಿ ಅಲ್ವಾ, ಅದು ಯಾಕೆ ಸರಿ ಅಲ್ಲ, ಈ ತರದಲ್ಲಿ ಆರ್ಗ್ಯುಮೆಂಟ್ ಬೇಡ. ತುಂಬಾ ಸತಿ ಆಗುದು ಹಾಗೆ, ನೀವು ಕನ್ಫ್ಯೂಸ್ ಮಾಡ್ಕೊಂಡು ಏನೋ ಒಂದು ಬರ್ತಿರ್ತೀರಿ, ನಿಮ್ಮ ತಲೆಯೊಳಗೆ ಏನು ಬರುದು, ಅದು ಯಾಕೆ ನನಗೆ ಬರಲಿಲ್ಲ ಅಂತ. ಹಾಗೆ ಬರುವುದಿಲ್ಲ ಅದು. ಓಕೆ, ಅದು ಯಾವುದು ಹೆಚ್ಚು ಇಂಪ್ಯಾಕ್ಟ್ ಆಗುವಂಥದ್ದು, ಯಾವುದು ಹೆಚ್ಚು ವ್ಯಾಪ್ತಿಯನ್ನು ಹೊಂದಿದೆ, ವಿವರಣೆಯನ್ನು ಹೊಂದಿರ್ತದೆ, ಒಂದು ಸಿಂಗಲ್ ಶಬ್ದ. ಅದು ಯಾವುದು, ಹಸಿರು ಮನೆ ಪರಿಣಾಮ ಹೇಳೋದೊಂದು ಸಣ್ಣ ಶಬ್ದ, ಆದ್ರೆ ಅದರದ್ದು ಪರಿಣಾಮಗಳು ದೊಡ್ಡದಿದೆ ತುಂಬಾ ಅಲ್ವಾ. ಹಾಗಾಗಿ ಅದುವೇ ನಿಮ್ಮ ಆನ್ಸರ್ ಆಗ್ಬೇಕು. ಓಕೆ, ಪಳೆಯುಳಿಕೆ ಇಂಧನಗಳನ್ನು ಸುಟ್ಟಾಗ ಅಲ್ಲಿ ಏನೇನು ಬಿಡುಗಡೆ ಆಗ್ತದೆ ಅಂತ ಕೂಡ ನೆನ್ಪಿಟ್ಕೊಳ್ಳಿ, ಆಗ ನಿಮ್ಗೆ ಕ್ಲಿಯರ್ ಆಗ್ತದೆ. ಇಂಗಾಲದ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್. ಓಕೆ, ಇಲ್ಲಿ ಇಂಗಾಲದ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್ ಹೆಚ್ಚು ಪ್ರಮಾಣದಲ್ಲಿ ವಾತಾವರಣಕ್ಕೆ ಬಿಡುಗಡೆ ಆದ್ರೆ ಇವುಗಳೇ ಅಲ್ವಾ ಹಸಿರು ಮನೆ ಅನಿಲಗಳು. ಹಾಗಾಗಿ ವಾತಾವರಣದಲ್ಲಿ ಇದು ಶಾಖ ಹಿಡಿದಿಟ್ಕೊಳ್ತದೆ, ವಾತಾವರಣದ ಶಾಖವನ್ನು ಹೆಚ್ಚಿಸ್ತದೆ. ಓಕೆ, ಇದು when fossil fuels are burned, massive volumes of carbon dioxide, methane, nitrous oxide ಇದೆಲ್ಲ ಬಿಡುಗಡೆ ಆಗ್ತದೆ, are released into atmosphere. Global warming is caused by greenhouse gases which trap heat in our atmosphere. Okay, ಈಸಿ ಇರ್ತದೆ, ಬಟ್ ಸ್ವಲ್ಪ ಅದಕ್ಕೆ ವಿವರಣೆಗಳು ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ ಇನ್ನೊಂದು, ಈ ಪ್ರಶ್ನೆಗೆ ತುಂಬಾ ಆನ್ಸರ್ ಮಾಡಿದ್ರು, 90% ಆನ್ಸರ್ ಮಾಡಿದ್ದಾರೆ. ನನಗೆ ತುಂಬಾ ಖುಷಿ ಆಯ್ತು. ಆ ತರದ ಒಂದು ಯೋಚನೆ ಮಾಡಿ ಬರೆಯುವಂಥದ್ದು ಖಂಡಿತವಾಗಿ ತುಂಬಾ ಅವಶ್ಯಕತೆ ಇದೆ. ಒಬ್ಬ ರೈತ ತನ್ನ ಹೊಲಗಳಲ್ಲಿ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಹೆಚ್ಚು ಪದೇ ಬಳಸಿ ಭತ್ತದ ಬೆಳೆಯನ್ನು ಬೆಳೆಯುತ್ತಿದ್ದಾನೆ. ಈ ಅಭ್ಯಾಸವು ಅವನ ಹೊಲಗಳ ಮಣ್ಣನ್ನು ಡ್ಯಾಶ್ ಮಾಡುತ್ತದೆ. ಉಳುಮೆಗೆ ಯೋಗ್ಯ, ಬಂಜರು, ಇತರ ಬೆಳೆಗಳಿಗೂ ಫಲವತ್ತಾದ ಭತ್ತದ ಬೆಳೆಗಳಿಗೆ ಮಾತ್ರ ಉಪಯುಕ್ತ. ಎ ಫಾರ್ಮರ್ ಈಸ್ ಗ್ರೋವಿಂಗ್ ಪ್ಯಾಡಿ ಕ್ರಾಪ್ ಓವರ್ ಅಂಡ್ ಓವರ್ ಅಗೈನ್ using excess of fertilizers and pesticides in his fields. ಅಂದ್ರೆ ಪೆಸ್ಟಿಸೈಡ್ ಕೂಡ ಯೂಸ್ ಮಾಡ್ತಾರೆ. ಮೇಲೆ ಕ್ವಶನ್ ನಲ್ಲಿ ಅದನ್ನು ಕೊಡ್ಲಿಲ್ಲ, ನೆನ್ಪಿಟ್ಕೊಳ್ಳಿ. ದಿಸ್ ಪ್ರಾಕ್ಟೀಸ್ ವಿಲ್ ಮೇಕ್ ದ ಸಾಯಿಲ್ ಆಫ್ ಹಿಸ್ ಫೀಲ್ಡ್ಸ್ ಫಿಟ್ ಫಾರ್ ಪ್ಲೋಯಿಂಗ್, ಬ್ಯಾರನ್, fertile for other crops also, useful for the paddy crops only. ನಿಮ್ಮ ಆನ್ಸರ್ ಏನಾಗಬೇಕು, ಬ್ಯಾರನ್. ಅದು ಬಂಜರು ಭೂಮಿ ಆಗ್ತದೆ. ಯಾಕೆ ಬಂಜರು ಭೂಮಿ ಆಗುವುದು? ಹೆಚ್ಚಿನ ಉತ್ಪಾದಕತೆಯನ್ನು ಪಡಿಲಿಕ್ಕೋಸ್ಕರ ನಾವು ಯಾವುದೋ ಒಂದು ಬೆಳೆಯನ್ನು ಬೆಳೆಸುವುದು, ಅದಕ್ಕೆ ಬೇಕಾದ ಫರ್ಟಿಲೈಸರ್ ಹಾಕುದು. ಅದು ಮಣ್ಣು ಪರೀಕ್ಷೆ ಮಾಡದೆ ನೀವು ಹಾಕಿದಾಗ, ಮಣ್ಣು ಪರೀಕ್ಷೆ ಮಾಡಿ ಹಾಕಿದಾಗ ತೊಂದರೆ ಏನೂ ಆಗುದಿಲ್ಲ. ಮಣ್ಣು ಪರೀಕ್ಷೆ ಮಾಡದೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ ಗೊತ್ತಿಲ್ಲ, ಅವರ ಗದ್ದೆಗೆ ಅವರು ಯೂರಿಯಾ ಹಾಕಿದ್ದಾರೆ, ನಮ್ಮ ಗದ್ದೆಗೂ ನಾವು ಯೂರಿಯಾ ಹಾಕುವ, ಬೆಳೀತದೆ. ಅವರ ಗದ್ದೆಯ ಮಣ್ಣು ಯಾವುದೋ ಗೊತ್ತಿಲ್ಲ, ಮಣ್ಣು ಪರೀಕ್ಷೆಯಲ್ಲಿ ಅಲ್ಲಿ ಯಾವ ಅಂಶದ ಕೊರತೆ ಇದೆ ನಾವು ನೋಡ್ಲೇ ಇಲ್ಲ, ನಾವು ಸುಮ್ಮನೆ ಹಾಕಿದ್ದೇವೆ. ಈ ತರದ ಸಂದರ್ಭಗಳು ಬಂದಾಗ ಇದು ಪ್ರಾಬ್ಲಮ್ ಆಗ್ತದೆ. ರಸಗೊಬ್ಬರಗಳ ಅತಿಯಾದ ಮತ್ತು ವಿವೇಚನೆ ಇಲ್ಲದ ಬಳಕೆ ಮಣ್ಣಿನಲ್ಲಿ ಅಗತ್ಯವಾದ ಸೂಕ್ಷ್ಮ ಪೋಷಕಾಂಶಗಳ ಸವಕಳಿ ಅಥವಾ ಕಡಿಮೆ ಆಗುವಿಕೆ ಕಾರಣ ಆಗ್ತದೆ. ಅತಿಯಾದ ರಸಗೊಬ್ಬರ, ಕೀಟನಾಶಕಗಳ ಬಳಕೆ ಮಣ್ಣಿನ ನಾಶಕ್ಕೆ ಕಾರಣ ಆಗ್ತದೆ ಮತ್ತು ನಿರಂತರ ಬಳಕೆಯಿಂದ ಹೊಲಗಳು ಬರಡಾಗುತ್ತವೆ. ಇದಿಷ್ಟು ಆನ್ಸರ್ ಅನ್ನು ನೀವು ಸೆಂಟೆನ್ಸ್ ಅಲ್ಲಿ ಕೇಳಿದಾಗ ಬರಿಬೇಕಾಗ್ತದೆ. ಅತಿಯಾದ ಕೀಟನಾಶಕ ಮತ್ತು ಮಣ್ಣು ಪರೀಕ್ಷೆ ಮಾಡದೆ ಅತಿಯಾದ ಕೀಟನಾಶಕ ಮತ್ತು
ರಸಗೊಬ್ಬರಗಳು, ರಾಸಾಯನಿಕ ರಸಗೊಬ್ಬರಗಳ ಬಳಕೆಯಿಂದ ಉಂಟಾಗುವ ಪರಿಣಾಮಗಳೇನು ಅಂತ ಕೇಳಿದ್ರೆ ಇವುಗಳನ್ನೆಲ್ಲ ನೀವು ಬರಿಬೇಕಾಗ್ತದೆ. ಇದು ಮಾತ್ರ ಅಲ್ಲ, ನೀವಾಗ ಏನು ಮಾಡ್ಬೇಕಾಗ್ತದೆ, ಅದು ಮಣ್ಣಿನಿಂದ ನೀರಿಗೆ ಸೇರಿದ್ರೆ ಅಲ್ಲಿ ನೀರಿನ ಮಾಲಿನ್ಯ ಉಂಟಾಗ್ತದೆ, ಮಳೆ ಬರುವಾಗ ಅದು ಕೊಚ್ಚಿ ಹೋಗ್ತದೆ, ಇದನ್ನೆಲ್ಲವೂ ನೀವು ಬರಿಬೇಕಾಗ್ತದೆ. ಓಕೆ, ದಿಸ್ ಇಸ್ ಡನ್ ಟು obtain ಹೈಯರ್ ಪ್ರೊಡಕ್ಟಿವಿಟಿ. ಕ್ವಶನಿಗೆ ಆನ್ಸರಿಗೆ, ಎಕ್ಸೆಸಿವ್ ಅಂಡ್ ಇಂಪ್ರುಡೆಂಟ್ ಯೂಸ್ ಆಫ್ fertilizers has led to the depletion of essential micronutrients in the soil. Excessive use of fertilizers and pesticides are held responsible for degrading the soils. Continuous use of these can turn the fields barren. ಇದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ. ಇದು ಲಾಂಗ್ ಆನ್ಸರಿಗೂ ಕೇಳಬಹುದಾದ ಪ್ರಶ್ನೆ. ಓಕೆ, ಈ ಸಸ್ಯವು ಕೆಳಗೆ ಒಂದಷ್ಟು ಸಸ್ಯಗಳನ್ನು ಕೊಟ್ಟಿದ್ದಾರೆ. ಈ ಸಸ್ಯವು ಎಲೆಗಳನ್ನು ಹೊಂದಿದೆ, ಇದನ್ನು ತರಕಾರಿಗಳಾಗಿ ಬಳಸಬಹುದು. ಇದರ ಬೀಜಗಳನ್ನು ಎಣ್ಣೆಯನ್ನು ಉತ್ಪಾದಿಸಲು ಬಳಸಲಾಗ್ತದೆ. ಈ ಸಸ್ಯ ಯಾವುದು ಅಂತ ಕೇಳಿದ್ದು. ದ ಪ್ಲಾಂಟ್ ಹ್ಯಾಸ್ ಲೀವ್ಸ್ ವಿಚ್ ಆರ್ ಯೂಸ್ಡ್ ಆಸ್ ವೆಜಿಟೇಬಲ್ಸ್. ಇಟ್ಸ್ ಸೀಡ್ಸ್ ಆರ್ ಯೂಸ್ಡ್ ಟು ಪ್ರೊಡ್ಯೂಸ್ ಆಯಿಲ್. ತೆಂಗಿನಕಾಯಿ, ಎಲೆಕೋಸು, ಸಾಸಿವೆ, ಪಾಲಕ್. ಇದು ದಕ್ಷಿಣ ಕನ್ನಡದವರು ನೋಡಿದ್ರೆ ಪಕ್ಕನೆ ಅವರಿಗೆ ತಲೆಗೆ ಬರುದು ತೆಂಗಿನಕಾಯಿ ಅಂತ. ಆದ್ರೆ ಅದರ ಎಲೆಯನ್ನು ನಾವು ತರಕಾರಿಯಾಗಿ ಬಳಸುವುದಿಲ್ಲ ಅಲ್ವಾ. ಎಲೆಕೋಸು ಇದಲ್ಲ ಅಂತ ಗೊತ್ತಿರ್ತದೆ, ಅಥವಾ ಎಲೆಕೋಸು ಬೆಳೆಯದೇ ಇದ್ದ ಪ್ರದೇಶದವರಿಗೆ ಇದರ ಬೀಜ ಏನಾದ್ರು ಯೂಸ್ ಆಗ್ತದಾ ಹೇಳುವಂಥದ್ದು ಯೋಚನೆ ಮಾಡಬೇಕು. ನೀವು ಯೋಚನೆ ಮಾಡಿ ನಂತರವೇ ಬರಿಬೇಕು. ಸಾಸಿವೆ, ಇಲ್ಲಿ ಸಾಸಿವೆ ಎಣ್ಣೆಯನ್ನು ನಾವಿಲ್ಲಿ ದಕ್ಷಿಣ ಕನ್ನಡದಲ್ಲಿ ಬಹುಶಃ ಅಂಗಡಿಗಳಲ್ಲೂ ಸಿಗ್ಲಿಕ್ಕಿಲ್ವೇನೋ, ನಾವು ಬಳಸುವಂತ ಅಭ್ಯಾಸವೇ ಇಲ್ಲ, ತುಂಬಾ ಜನ ನೋಡಿರುವುದೂ ಇಲ್ಲ ಅದನ್ನು. ಓಕೆ, ಪಾಲಕ್ ಇನ್ನೊಂದು. ಪಾಲಕ್ ಸೊಪ್ಪನ್ನು ಬಳಸ್ತೇವೆ, ಬೀಜದಿಂದ ಎಣ್ಣೆ ತೆಗಿತಾರ ನಮಗೆ ಗೊತ್ತಿಲ್ಲ ಅಲ್ವಾ. ಆದ್ರೆ ಸಾಸಿವೆ ಖಂಡಿತ ಹೌದು. ಓಕೆ, ಈ ಆನ್ಸರ್ಗಳಲ್ಲಿ ಸಾಸಿವೆ ಅಂದ್ರೆ ಹೆಚ್ಚು ಪ್ರಮಾಣದಲ್ಲಿ ಅಂತ ಆಗ ನೀವು ನೆನ್ಪಿಟ್ಕೊಳ್ಬೇಕು. ಅಕಸ್ಮಾತ್ ಪಾಲಕಲ್ಲಿ ತೆಕ್ಕೊಂಡು ಮಾಡಿದ್ರು ಕೂಡ ಅದರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬರ್ಲಿಕ್ಕಿಲ್ಲ, ಯೋಚನೆ ಬರ್ಬೇಕು ನಿಮಗೆ. ಓಕೆ, ಸಾಸಿವೆ ಎಣ್ಣೆ. ಇಲ್ಲಿ the plant has leaves which are used as vegetables. Its seeds are used to produce oil. ಇದು ಇಲ್ಲಿ ಸಾಸಿವೆಯನ್ನು ಕೊಟ್ಟಿದ್ದಾರೆ, ಯಾವ ಆಪ್ಷನ್ಸ್ ಕೊಡ್ಬೋದು ಹೀಗೆ ನೆನ್ಪಿಟ್ಕೊಳ್ಳಿ. ಇವುಗಳ ಬೀಜಗಳನ್ನು, ಇದರ ಸಿಪ್ಪೆಯನ್ನು ಇದಕ್ಕೆ ಬಳಸಲಾಗ್ತದೆ, ಇದರ ಬೀಜಗಳಿಂದ ಎಣ್ಣೆ ತೆಗೆಯಲಾಗ್ತದೆ ಅಥವಾ ಎಲೆಯಿಂದ ಎಣ್ಣೆ ತೆಗೆಯಲಾಗ್ತದೆ, ಈ ತರದಲ್ಲೆಲ್ಲ ಪ್ರಶ್ನೆಗಳು ಬರ್ಬೋದು. ಹಾಗಾಗಿ ಈ ತರದ ಒಂದು ಪ್ರಶ್ನೆಯನ್ನು ಹುಡುಕಿ ನಾನು ಕೊಟ್ಟದ್ದು. ಅಲ್ಲಿ ಯಾವುದೋ ಒಂದು ಸಸ್ಯದ್ದು ಬೀಜ, ಎಲೆ, ಕಾಂಡ ಎಲ್ಲವನ್ನು ಬಳಸುವಂಥದ್ದು ಇರ್ಬೋದಲ್ವಾ. ಆ ತರದಲ್ಲಿ ಒಂದು ಪ್ರಶ್ನೆ ಬರಬಹುದು ನಿಮಗೆ. ಈ ಆಪ್ಷನ್ಸ್ ಅಥವಾ ಬೇರೆ ಕೆಲವು ಸಸ್ಯಗಳನ್ನು ಯೋಚಿಸಿದಾಗ ನಿಮಗೆ ಅದು ಯೋಚನೆ ಬರಬೇಕು, ಇದರದ್ದು ಪ್ರಶ್ನೆ ಬರ್ಬೋದು ಅಂತ. ಓಕೆ, ಈ ಸಾಸಿವೆಯ ಎಲೆಯನ್ನು ಯೂಸ್ ಮಾಡ್ತಾರಾ ಅಂತ ನಿಮಗೆ ಅನ್ನಿಸ್ಬೋದು ಸಾಸಿವೆ ಬೆಳೆಯುವವರಿಗೆ. ಅದರ ಎಲೆಯನ್ನು ಸಲಾಡ್ ಮಾಡ್ಲಿಕ್ಕೆ ಮತ್ತು ತರಕಾರಿಯಾಗಿ ಬೇಯಿಸಿ ಉಪಯೋಗಿಸ ಅಂದ್ರೆ ಸಾಂಬಾರೆಲ್ಲವೂ ಮಾಡ್ಬೋದು. ಪ್ಲಸ್ ಸಲಾಡ್, ಹಸಿ ತರಕಾರಿಯ ಕೊಚ್ಚಿ ಹಾಕಿ ಮಾಡಿದ್ರೆ ನಾವು ಸಲಾಡ್ ಅಂತ ಹೇಳ್ತೇವಲ್ಲ, ಅದು ಹಸಿ ಕೂಡ ತಿನ್ಬೋದಂತೆ, ನನಗೆ ತಿಂದು ಗೊತ್ತಿಲ್ಲ. ಓಕೆ, ಅದರ ಬೀಜದ ಎಣ್ಣೆ ತಯಾರು ಮಾಡ್ತಾರಲ್ವಾ. ದ ಸೀಡ್ಸ್ ಆಫ್ ಮಸ್ಟರ್ಡ್ ಪ್ಲಾಂಟ್ಸ್ ಆರ್ ಯೂಸ್ಡ್ ಫಾರ್ ಪ್ರಿಪೇರಿಂಗ್ ದ ಎಡಿಬಲ್ mustard oil. Okay, the leaves of mustard are useful for preparing salads and are also cooked as a vegetable. Therefore, both leaves and seeds of mustard plant are useful to us. Okay, ಇನ್ನೊಂದು ಪ್ರಶ್ನೆ ನೋಡಿ, ಇಲ್ಲಿ ಆಹಾರದ ಸಂರಕ್ಷಣೆಯ ಬಗ್ಗೆ ಒಂದು ಚಂದ ಪ್ರಶ್ನೆ ಕೊಟ್ಟಿದ್ದಾರೆ. ರೀನಾ ಮಾವಿನ ಹಣ್ಣುಗಳನ್ನು ಪ್ರೀತಿಸ್ತಾಳೆ, ಚಳಿಗಾಲಕ್ಕಾಗಿ ಅವುಗಳನ್ನು ಸಂರಕ್ಷಿಸಲು ಅವಳು ಬಯಸ್ತಾಳೆ. ಕೆಳಗಿನವುಗಳಲ್ಲಿ ಯಾವುದು ಅವುಗಳನ್ನು ಸಂರಕ್ಷಿಸಲು ಸೂಕ್ತ ಮಾರ್ಗವಾಗಿದೆ? ರೀನಾ ಲವ್ಸ್ ಮ್ಯಾಂಗೋಸ್. ಶಿ ವಾಂಟ್ಸ್ ಟು ಪ್ರಿಸರ್ವ್ ದೀಸ್ ಫಾರ್ ವಿಂಟರ್ಸ್. ತುಂಬಾ ಮಾವಿನ ಕಾಯಿಯ ಸಿಕ್ಕಿದೆ ಅವಳಿಗೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಗುಡ್ ವೇ ಆಫ್ ಪ್ರಿಸರ್ವಿಂಗ್ ದೆಮ್? ಓಕೆ, ಜ್ಯೂಸ್ ತಯಾರಿಸಿ ಮತ್ತು ಗಾಳಿಯಾಡದ ಪಾತ್ರೆಯಲ್ಲಿ ಸಂಗ್ರಹಿಸಿ ಇಡುವಂಥದ್ದು. ಪ್ರಿಪೇರ್ ಜ್ಯೂಸ್ ಅಂಡ್ ಸ್ಟೋರ್ ಇನ್ ಅನ್ ಏರ್ ಟೈಟ್ ಕಂಟೈನರ್. ಇದನ್ನು ನೋಡುವಾಗ ಓಕೆ ಅಂತ ಅನ್ನಿಸ್ತದಲ್ವಾ. ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಸಂಗ್ರಹ ಮಾಡೋದು, ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿಸಿ ಇಡುದು. ಓಕೆ, ಅದು ಫ್ರಿಜ್ ಅಲ್ಲೆಲ್ಲ ಇಟ್ಟು ನೋಡಿದ್ದೇವೆ ನಾವಲ್ವಾ, ಹೆಚ್ಚು ಸಮಯ ಬರುವುದಿಲ್ಲ ಅದು, ಹಾಗಾಗಿ ಅದಾಗುದಿಲ್ಲ. ರೆಫ್ರಿಜರೇಟರ್ ನಲ್ಲಿ ಸಂಗ್ರಹಿಸಿ, ಇಲ್ಲಿ ಮತ್ತೆ ಪುನಃ ಕೊಟ್ಟಿದ್ದಾರೆ. ಫ್ರೀಸರ್ ಅಲ್ಲಿ ಇರ್ತದೆ. ಕೆಲವು ಹಣ್ಣುಗಳು ಫ್ರೀಸರ್ ಅಲ್ಲಿ ಇಟ್ಟರೆ ತುಂಬಾ ಸಮಯ ಇರ್ತದೆ. ಉದಾಹರಣೆಗೆ ಹಲಸಿನ ಸೊಳೆ ಎಲ್ಲ ಇದೆಯಲ್ಲ ಒಳಗಿನ ಭಾಗ, ಅದನ್ನು ಫ್ರೀಸರ್ ಅಲ್ಲಿ ಇಟ್ರೆ ಅದು ತುಂಬಾ ಸಮಯ ಬರ್ತದೆ, ತಿಂಗಳುಗಟ್ಟಲೆ ಬರ್ತದೆ. ಆದ್ರೆ ಇದು ಇಲ್ಲಿ ಕೇಳಿದ್ದು ಮಾವಿನ ಹಣ್ಣು ಬರುವುದಿಲ್ಲ. ಓಕೆ, ಮೇಕ್ ಆಮ್ ಪಪ್ಪಡ್ ಅಂಡ್ ಪಿಕಲ್. ಆಮ್ ಪಪ್ಪಡ್ ಮತ್ತು
ಉಪ್ಪಿನಕಾಯಿ ಮಾಡಿ ಇಡಬಹುದು ಅಂತ ಇಲ್ಲಿ ಆಪ್ಷನ್. ಇದು ಸರಿಯಾದ ಆಪ್ಷನ್. ಯಾವುದು? ಇಲ್ಲಿ ಜ್ಯೂಸ್ ತಯಾರಿಸಿ ಗಾಳಿಯಾಡದ ಪಾತ್ರೆ ಸಂಗ್ರಹಿಸಿ ಇಡುದು ಇದು ಓಕೆ ಅಂತ ಅನ್ನಿಸ್ತದೆ. ಆದ್ರೆ ನೆನ್ಪಿಟ್ಕೊಳ್ಳಿ, ನೀವು ಅದಕ್ಕೆ ಯಾವುದೇ ಪ್ರಿಸರ್ವೇಟಿವ್ ಹಾಕದೇ ಇದ್ರೆ ಅದು ತುಂಬಾ ಸಮಯ ಇರುವುದಿಲ್ಲ. ಫ್ರಿಡ್ಜ್ ಅಲ್ಲಿ ಇಡಬಹುದಾ ಏನೋ ಅಂತ. ಬಟ್ ಅದಕ್ಕೆ ಪ್ರಿಸರ್ವೇಟಿವ್ ಸೇರಿಸ್ಬೇಕು. ಆದ್ರೆ ಇಲ್ಲಿ ಒಳ್ಳೇದು ಯಾವ್ದು? ಇಲ್ಲಿ ಆಮ್ ಪಾಪಡ್ ಮತ್ತು ಉಪ್ಪಿನಕಾಯಿ ಅಲ್ವಾ. ಉಪ್ಪಿನಕಾಯಿಗೆ ನಾವು ಪ್ರಿಸರ್ವೇಟಿವ್ ಆಗಿ ಏನನ್ನು ಯೂಸ್ ಮಾಡುದು? ಒಂದು ತೆಂಗಿನ ಎಣ್ಣೆ ಅಂತ ಎಣ್ಣೆಯನ್ನು ಬಳಸ್ತೇವೆ, ಅಥವಾ ಉಪ್ಪು. ಅಲ್ಲಿ ಮೇಯ್ನ್ ಬೇಕಾಗುದು ಉಪ್ಪು ಅಲ್ವಾ. ಅದು ಏನೋ ಜೀವಕ್ಕೆ ಹಾನಿ ಅಲ್ಲ. ಹಾಗಾಗಿ ಖಂಡಿತವಾಗಿ ಆಮ್ ಪಾಪಡ್ ಮತ್ತು ಉಪ್ಪಿನಕಾಯಿ. ಓಕೆ, ಇನ್ನೊಂದ್ಸತಿ ಹೀಗೆ ಕೇಳ್ಬೋದು, ರಕ್ಷಿಸಲು ಅವಳು ಯಾವುದನ್ನು ಬಳಸ್ಬೋದು, ಯಾಕೆ ಅಂತ ವಿವರಣೆಯನ್ನು ಕೇಳ್ಬೋದು. ಯಾವುದು ಉತ್ತಮ, ಯಾಕೆ ಅಂತ ಕೇಳ್ಬೋದು. ಆಗ ನೀವು ಇದು ಪ್ರತಿಯೊಂದನ್ನು ಸೆಪರೇಟ್ ತೆಕ್ಕೊಂಡು ಬರೀಬೇಕು. ಜ್ಯೂಸ್ ತಯಾರಿಸಿ ಗಾಳಿಯಾಡದ ಪಾತ್ರೆ ಸಂಗ್ರಹಿಸಿ ಇಡಬಹುದು, ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಬಹುದು, ಆದ್ರೆ ಅದಕ್ಕೆ ಪ್ರಿಸರ್ವೇಟಿವ್ ಸೇರಿಸಬೇಕಾಗ್ತದೆ. ಪ್ರಿಸರ್ವೇಟಿವ್ ಸೇರಿಸಿದ್ರೆ ಅದು ನಮ್ಮ ದೇಹಕ್ಕೆ ಅದು ಹಾನಿಕಾರಕ, ಹಾಗಾಗಿ ಅದು ಒಳ್ಳೇದಲ್ಲ. ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಸಂಗ್ರಹಿಸಿದ್ರೆ ಅದು ಇಲ್ಲಿ ಹೊರಗಡೆ ಇಡುವಂತಹ ಒಂದು ಸೆಂಟೆನ್ಸ್ ಅನ್ನು ಹೇಳಿದ್ದವರು. ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಸಂಗ್ರಹಿಸಿದ್ರೆ ಇದನ್ನು ಹೆಚ್ಚು ಕಾಲ ಇಡ್ಲಿಕ್ಕೆ ಆಗೋದಿಲ್ಲ. ಧಾನ್ಯಗಳನ್ನು ಒಣಗಿಸಿ ನಾವು ಇಡಬಹುದು, ಆದ್ರೆ ಹಣ್ಣುಗಳನ್ನು ಆಗುದಿಲ್ಲ ಈ ರೀತಿ ಅಂತ ಆ ತರದಲ್ಲಿ ವಿವರಣೆಯನ್ನು ನೀವು ಬರಿಬೇಕಾಗ್ತದೆ. ರಿಫ್ರಿಜರೇಟರ್ನಲ್ಲಿ ಹೇಳಿದ್ರೆ ಇದು ತುಂಬಾ ಸಮಯ ಇರುವುದಿಲ್ಲ, ಸ್ವಲ್ಪ ಸಮಯದಲ್ಲಿ ಅದರ ಸಿಪ್ಪೆ ಕಪ್ಪಾಗ್ತದೆ. ಆಮೇಲೆ ಹೆಚ್ಚಂದ್ರೆ ಒಂದು 10 ದಿವಸ ಇಡಬಹುದು, ಆನಂತರ ಅದು ಚೆನ್ನಾಗಿರೋದಿಲ್ಲ ತಿನ್ಲಿಕ್ಕೆ. ಈ ತರದಲ್ಲಿ ನೀವು ವಿವರಣೆ ಬರಿಬೇಕು. ಆಮ್ ಪಾಪಡ್ ಮತ್ತು ಉಪ್ಪಿನಕಾಯಿ ಒಳ್ಳೇದು. ಆಮ್ ಪಾಪಡ್ ಒಳ್ಳೇದು ಯಾಕೆ ಹೇಳಿದ್ರೆ ಅದನ್ನು ಮಾಡಿ ಒಣಗಿಸಿ, ಬಿಸಿಲಲ್ಲಿ ಒಣಗಿಸಿ ನಾವು ಡಬ್ಬದಲ್ಲಿ ಹಾಕಿ ಇಟ್ಟುಕೊಳ್ಳುವಂಥದ್ದು. ಅದಕ್ಕೆ ಯಾವುದೇ ವಸ್ತು ಬೇರೆ ನಾವು ಸೇರಿಸುವುದಿಲ್ಲ. ಆದ್ರೆ ಉಪ್ಪಿನಕಾಯಿಗೆ ಉಪ್ಪು ಅಲ್ಲಿ ಪ್ರಿಸರ್ವೇಟಿವ್ ಆಗಿರ್ತದೆ. ಈ ಉಪ್ಪು ಪ್ರಿಸರ್ವೇಟಿವ್ ಆದ್ರೂ ಕೂಡ ನಮ್ಮ ದೇಹಕ್ಕೆ ಹಾನಿಕಾರಕ ಅಲ್ಲ. ಇಷ್ಟು ವಿವರಣೆಯನ್ನು ನೀವು ಬರಿಬೇಕಾಗ್ತದೆ. ಇದು ಲಾಂಗ್ ಆನ್ಸರಿಗೆ ಎಷ್ಟು ಚಂದ ಮಾಡಿಯೂ ಕೇಳ್ಬೋದಲ್ವಾ. ಹಾಗಾಗಿ ಇದನ್ನೆಲ್ಲ ತುಂಬಾ ನೆನ್ಪಿಟ್ಕೊಳ್ಬೇಕು. ಈ ತರದ ಸಿಂಪಲ್ ಪ್ರಶ್ನೆಗಳು ವಿವರಣೆ ಕೊಡಿ ಅಂತ ಕೇಳುವಾಗ ನಾವು ಏನು ಬರಿಬೇಕು, ಎಷ್ಟು ಬರಿಬೇಕು, ಇದು ಯೋಚನೆ ಬರೋದಿಲ್ಲ. ಅದೇ ಆನ್ಸರ್ ಅನ್ನು ಮಾತ್ರ ವಿವರಣೆ ಕೊಡುವುದಲ್ಲ, ಅವುಗಳು ಯಾಕೆ ಅಲ್ಲ ಅಂತ ಕೂಡ ಬರಿಬೇಕು. ಓಕೆ, ಕೆಳಗೆ ನೀಡಿರುವ ಎಲ್ಲಾ ಪ್ರಾಣಿಗಳು ಈ ಕೆಳಗಿನ ಯಾವ ಗುಣಲಕ್ಷಣವನ್ನು ಹಂಚಿಕೊಂಡಿವೆ? ಇದಕ್ಕೂ ತುಂಬಾ ಆನ್ಸರ್ ಮಾಡಿದ್ದೀರಿ ನೀವು. ಹಲ್ಲಿ, ಗುಬ್ಬಚ್ಚಿ, ಆಮೆ, ಹಾವು. ಇಲ್ಲಿ ಪ್ರತಿಯೊಂದನ್ನು ನೀವು ಯೋಚಿಸ್ಬೇಕು, ಅನಂತರ ಬರಿಬೇಕು. ಅವು ವಿಷಪೂರಿತವಾಗಿವೆ. ಹಲ್ಲಿ, ಗುಬ್ಬಚ್ಚಿ, ಆಮೆ, ಹಾವು. ಇದರಲ್ಲಿ ಹಾವು ಅದು ಕಚ್ಚಿದ್ರೆ ವಿಷ. ಹಲ್ಲಿ ಆಹಾರಕ್ಕೆ ಬಿದ್ರೆ ಫುಡ್ ಪಾಯ್ಸನ್ ಆಗ್ತದೆ. ಓಕೆ, ಗುಬ್ಬಚ್ಚಿ ಮತ್ತು ಆಮೆ ಪ್ರಾಬ್ಲಮ್ ಇಲ್ಲ. ಅವು ನೆಲದ ಮೇಲೆ ಮತ್ತು ನೀರಿನಲ್ಲಿ ವಾಸಿಸಬಹುದು. ನೀರಿನಲ್ಲಿ ಯಾವುದು ಹಾವು ಅಥವಾ ಇಲ್ಲಿ ಯಾವ ಹಾವನ್ನು ಅಂತ ಹೇಳಲಿಲ್ಲ. ಆಮೆ, ಹಾವು ಓಕೆ. ಅಲ್ಲಿ ಹಲ್ಲಿ ಮತ್ತು ಗುಬ್ಬಚ್ಚಿ ನೀರಲ್ಲಿ ಬದುಕುವುದಿಲ್ಲ. ಇವುಗಳ ದೇಹವನ್ನು ಶಲ್ಕಗಳಿಂದ ಮುಚ್ಚಲಾಗಿದೆ. ಹಲ್ಲಿ ಯಾವುದು, ಗುಬ್ಬಚ್ಚಿ ಅಲ್ಲ. ಈ ತರದಲ್ಲಿ ನೀವು ಯೋಚಿಸಿಕೊಂಡು ನೀವು ಬರಿಬೇಕು. ಅವು ಮೊಟ್ಟೆ ಇಡ್ತವೆ, ಎಲ್ಲರೂ ಸಾಮಾನ್ಯ ಆನ್ಸರ್ ಮಾಡಿದ್ದೀರಿ. ದೇ ಆರ್ ಪಾಯ್ಸನಸ್, ದೇ ಕ್ಯಾನ್ ಲಿವ್ ಆನ್ ಲ್ಯಾಂಡ್ ಆಸ್ ವೆಲ್ ಆಸ್ ವಾಟರ್. ದೇರ್ ಬಾಡೀಸ್ ಆರ್ ಕವರ್ಡ್ ವಿತ್ ಸ್ಕೇಲ್ಸ್, ದೇ ಲೇ ಎಗ್ಸ್. ನಾನು ಹೀಗಿದ್ದ ಪ್ರಶ್ನೆಗಳನ್ನ ಹೇಗೆ ಕೊಟ್ಟದ್ದು ಯಾಕಂದ್ರೆ ನಿಮಗೆ ಪ್ರಾಣಿಗಳ ಗುಣಲಕ್ಷಣಗಳು ಅಂದ್ರೆ ವರ್ಗೀಕರಣ ಇದೆಯಲ್ಲ, ಸಸ್ಯಗಳದ್ದು ಪ್ರಾಣಿಗಳದ್ದು ವರ್ಗೀಕರಣ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾಠಗಳು. ಅವುಗಳನ್ನು ಖಂಡಿತ ನೋಡ್ಕೊಳ್ಬೇಕು. ಅವುಗಳ ಬಹಳ ಪ್ರಮುಖವಾದಂತಹ ಲಕ್ಷಣಗಳನ್ನು ನೆನ್ಪಿಟ್ಕೊಂಡ್ರೆ ಸಾಕು, ಪ್ಲಸ್ ಎಕ್ಸಾಂಪಲ್. ಆಯ್ತಾ? ಖಂಡಿತ ಒಂದು ಕ್ವಶನ್ ಅದರಲ್ಲಿ ಬಂದೇ ಬರ್ತದೆ ನಿಮಗೆ. ನೀವು ಸ್ವಲ್ಪ ಕಂಪೇರ್ ಮಾಡಿಕೊಂಡು ಹೀಗೆಲ್ಲ ಕೆಲವು ಪ್ರಾಣಿಗಳನ್ನು ತೆಕ್ಕೊಂಡು ಕಂಪೇರ್ ಮಾಡಿಕೊಂಡು ನೀವು ಈ ತರದ ಪ್ರಶ್ನೆಯನ್ನು ನೀವು ಮನಸ್ಸಿಗೆ ಹಾಕಿಕೊಂಡು ಕಲೀಲಿ, ಸುಲಭ ಆಗ್ತದೆ. ಓಕೆ, ನಿಮ್ಮಷ್ಟಕ್ಕೆ ನೀವು ಪ್ರಶ್ನೆಗಳನ್ನು ಮಾಡ್ಕೊಳ್ಬೇಕು ಅದಕ್ಕೆ. ಓಕೆ, ಕೆಳಗಿನ ಯಾವ ಪ್ರಾಣಿಗಳ ಮುಂಭಾಗದ ಹಲ್ಲು ತನ್ನ ಜೀವನದುದ್ದಕ್ಕೂ ಬೆಳೆಯುತ್ತಲೇ ಇರುತ್ತದೆ? ಹಲ್ಲುಗಳು ತುಂಬಾ ಉದ್ದವಾಗದಂತೆ ನೋಡಿಕೊಳ್ಳಲು ಅದು ವಸ್ತುಗಳನ್ನು ಕಡಿಯುತ್ತಲೇ ಇರಬೇಕಾಗ್ತದೆ. ಚಂದ ಪ್ರಶ್ನೆ ಅಲ್ವಾ? ವಿಚ್ ಒನ್ ಆಫ್ ದ ಫಾಲೋವಿಂಗ್ ಎನಿಮಲ್ಸ್ ಫ್ರಂಟ್ ಟೀತ್ ಕೀಪ್ ಆನ್ ಗ್ರೋವಿಂಗ್? ಫ್ರಂಟ್ ಟೀತ್ ಅಂತ ಕೊಡದೆ ಎದುರಿನ ಹಲ್ಲು ಅಂತ ಕೊಡ್ಬೋದು ನಿಮಗೆ. ಗ್ರೋವಿಂಗ್ ಥ್ರೂ ಔಟ್ ಇಟ್ಸ್ ಲೈಫ್, ಇಟ್ ಹ್ಯಾಸ್ ಟು ಕೀಪ್ gnawing ಆನ್ ಥಿಂಗ್ಸ್ ಟು ಕೀಪ್ ಇಟ್ಸ್ ಟೀತ್ ಫ್ರಮ್ ಬಿಕಮಿಂಗ್ ಟೂ ಲಾಂಗ್. ಇಲ್ಲಿ ಬೇರೆ ಬೇರೆ ಇನ್ನು ಈಗ ಅಳಿಲು, ಹಲ್ಲಿ, ಬೆಕ್ಕಿನ ಬದಲು ಇಲಿ, ಗೆದ್ದಲು, ಈ ರೀತಿ ಕೊಟ್ಟು ನಿಮಗೆ ಆಪ್ಷನ್ಸ್ ಕೊಡ್ಬೋದು. ಇಲ್ಲಿ ಕೋಡ್ ಅಂದ್ರೆ A ಮತ್ತು B ಅಥವಾ 1 ಮತ್ತು 2, 1 ಮತ್ತು 4 ಹೀಗೆಯೂ ಕೊಡ್ಬೋದು. ಇಲ್ಲಿ ನಿಮಗೆ ಅಳಿಲು, ಹಲ್ಲಿ, ಬೆಕ್ಕು, ಗೆದ್ದಲು ಇಷ್ಟೇ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಆನ್ಸರ್ ಯಾವ್ದಾಗ್ಬೇಕು? ಇಲ್ಲಿ ಅಳಿಲು ಆಗ್ಬೇಕು, ಸ್ಕ್ವಿರಿಲ್. ಯಾಕೆ? ಇದು
ಅದೊಂದೇ ಅಲ್ಲ ಇರುವಂತದ್ದು. ದಂಶಕಗಳು ಅಂದ್ರೆ ಏನ್ ಗೊತ್ತಾ, ಆ ಹಣ್ಣು ಕಾಯಿಯನ್ನೆಲ್ಲ ತಕೊಂಡು ಹೀಗೆ ಕೆರೆದು ತಿಂತಾವಲ್ಲ, ಅವುಗಳೆಲ್ಲ ದಂಶಕಗಳು. ಅಂದ್ರೆ ಎದುರಿನ ಹಲ್ಲುಗಳಿಂದ ಅವು ಕೆರೆದು ತಿಂತಾವಲ್ಲ, ಅವುಗಳೆಲ್ಲ ದಂಶಕಗಳು. ಅವುಗಳ ಹಲ್ಲು ನಿರಂತರವಾಗಿ ಉದ್ದಕ್ಕೆ ಬೆಳೀತಾ ಇರುವಂತದ್ದು. ಹಾಗಾಗಿ ಅದೇನ್ ಮಾಡ್ತದೆ, ಬೇರೆ ಬೇರೆ ವಸ್ತುಗಳನ್ನ ಸುಮ್ನೆ ಕಡಿತಾ ಇರ್ತದೆ. ಸುಮ್ನೆ ಅಂದ್ರೆ ಅದರ ಹಲ್ಲು ಆ ಉದ್ದ ಬೆಳೆಯದಿದ್ದ ಹಾಗೆ, ನೋಡಿ ಪ್ರಕೃತಿ ಎಷ್ಟು ವಿಚಿತ್ರ ಅಂತ. ಅದು ಅದರ ಹಲ್ಲು ಉದ್ದ ಆಗದಿದ್ದ ಹಾಗೆ ಅದುವೇ ಕೆರ್ಕೊಂಡು, ನಾವೆಲ್ಲಾದ್ರೆ ಡಾಕ್ಟರ್ ಹತ್ರ ಏನು ಜಾಸ್ತಿ ಹಲ್ಲು ಬಂದ್ರೆ ತೆಗಿಸ್ಲಿಕ್ಕೆ ಡಾಕ್ಟರ್ ಹತ್ರ ಹೋಗ್ಬೇಕು. ಇದಕ್ಕೆ ಯಾವ ಡಾಕ್ಟರ್ ಬೇಡ, ಪ್ರಕೃತಿ ಅದಕ್ಕೆ ಹೇಳ್ಕೊಟ್ಟಿದೆ. ಅದು ಬೇರೆ ಬೇರೆ ವಸ್ತುಗಳನ್ನು ಸುಮ್ನೆ ಕೆರೀತಾ ಇರ್ತದೆ. ಹಾಗೆ ನೀವು ಬೆಕ್ಕನ್ನೆಲ್ಲ ನೋಡಿರ್ಬೋದು, ಅದರ ಉಗುರು ಶಾರ್ಪ್ ಆಗ್ಲಿಕ್ಕೆ ಅದು ಮರದ ಮೇಲೆಲ್ಲ ಹತ್ತಿದ್ರೆ ಕಾಂಡವನ್ನು ಕೆರಿಯುವುದೆಲ್ಲ ಮಾಡ್ತದೆ. ಎಕ್ಸರ್ಸೈಸ್ ಅಲ್ಲ, ಅದರ ಉಗುರು ಶಾರ್ಪ್ ಆಗ್ಲಿಕ್ಕೆ ಮಾಡುವಂಥದ್ದು ಇದೆಲ್ಲ ಇದೆ ಅಲ್ವಾ ಪ್ರಾಣಿಗಳಲ್ಲಿ. ಪ್ರಕೃತಿಯೇ ಬೇಕಾದಂತಹ ವ್ಯವಸ್ಥೆ ಮಾಡಿಕೊಟ್ಟಿದೆ. ರಾಡೆಂಟ್ಸ್ ಅವುಗಳನ್ನು ಒಟ್ಟಾಗಿ ದಂಶಕಗಳನ್ನು ಅಂದ್ರೆ ಆ ಎದುರಿನ ಹರಳು ಕೆರೆದು ತಿನ್ನುವಂಥವು ಇದೆಯಲ್ಲ, ಅವುಗಳೆಲ್ಲವೂ ಕೂಡ ಒಟ್ಟು ಶಬ್ದ, ಅದಕ್ಕೆ ದಂಶಕಗಳು. ಅದನ್ನು ಕೇಳ್ಬೋದು ನಿಮಗೆ. ಆಹಾರವನ್ನು ಕೆರೆದು ತಿನ್ನುವಂತಹ ಜೀವಿಗಳನ್ನು ಡ್ಯಾಶ್ ಎನ್ನುತ್ತಾರೆ. ಓಕೆ, ಅಲ್ಲಿ ಪ್ರಾಣಿಗಳ ಹೆಸರನ್ನು ಕೊಟ್ಟು ದಂಶಕಗಳು ಅಂತ ಕೊಡುವುದು. ದಂಶಕ ಅಂತ ಯಾವ ಪ್ರಾಣಿ ಉಂಟು ಅಂತ ಹೇಳಿಕೊಂಡು ನೀವಲ್ಲಿ ಸ್ಕ್ವಿರಿಲ್ ಅಂತ ಒಂದು ಉತ್ತರ ಬರೋದ್ರ ಆಗುದಿಲ್ಲ. ಕೆಳಗಡೆ ದಂಶಕ ಅಂತ ಇರ್ತದೆ. ದಂಶಕ ಅಂದ್ರೆ ಇಡೀ ಗುಂಪಾಯ್ತು. ಓಕೆ, ಅದಕ್ಕೆ ಹೇಳಿದ್ ನಾನು. Rodents are all members of the rodent family have teeth that continuously grow. ಹಾಗಾಗಿ ಅದನ್ನು ಏನನ್ನಾದ್ರೂ ಕಡಿತಾ ಇರುವುದು, ಆ ಹಲ್ಲುಗಳು ಸವಿಲಿಕ್ಕೋಸ್ಕರ. ಅಥವಾ ಹಾಗೂ ಕೇಳ್ಬೋದು, ಮೊಲ ಅಥವಾ ಏನು ದಂಶಕಗಳನ್ನು ತೆಕೊಂಡು ಕೇಳ್ತಾರೆ, ಇಲಿಯೋ ಯಾವ್ದನ್ನು ಕೇಳ್ಬೋದು. ಅದು ಆಹಾರ ಅಲ್ಲದೆ ಬೇರೆ ವಸ್ತುಗಳನ್ನು ಕಡಿತದೆ, ಯಾಕೆ, ಈ ತರದಲ್ಲೂ ಕೇಳ್ಬೋದು. ದಟ್ಸ್ ದ ರೀಸನ್ they know at just about anything to wears down their teeth. ಅಲ್ಲಿ to wears down their teeth ಅಥವಾ ಹಲ್ಲುಗಳನ್ನ ಸವೆಸಲು ಅಂತ ಒಂದು ಸೆಂಟೆನ್ಸ್ ಅಲ್ಲಿ ಕೊಟ್ಟಿರ್ತಾರೆ. ನಿಮ್ಮ ಆನ್ಸರ್ ಅದುವೇ. ಓಕೆ, ಅಲ್ಲಿ ಬೇರೆ ಶಾರ್ಪ್ ಆಗ್ಲಿಕ್ಕೆ ಹಾಗೆಲ್ಲ ಕೊಟ್ರೆ ಶಾರ್ಪ್ ಆಗ್ಲಿಕ್ಕೆ ಇರ್ಬೋದು, ಸವಿಲಿಕ್ಕೆ ಯಾಕೆ ಕಚ್ಚುತ್ತಾರೆ ಆ ರೀತಿ ಯೋಚಿಸ್ಬೇಡಿ. ದಂಶಕಗಳು ಆ ಎದುರಿನ ಹಲ್ಲಿನಲ್ಲಿ ಸಿಕ್ಕಿದ್ದನ್ನು ಕಚ್ಚುವುದು, ಆ ಹಲ್ಲು ಬೆಳೆಯದಿದ್ದ ಹಾಗೆ, ಅಂದ್ರೆ ಹಲ್ಲುಗಳು ಸವಿಲಿಕ್ಕೋಸ್ಕರ. ಟು ವೇರ್ಸ್ ಡೌನ್ ದೇರ್ ಟೀತ್. ಓಕೆ, ಅದೇ ಆನ್ಸರ್ ಆಗ್ಬೇಕು. ಕೆಲವೊಂದ್ಸತಿ ಅಂದಾಜು ಮಾಡ್ಲಿಕ್ಕೆ ಹೋಗುವಾಗ ಸ್ವಲ್ಪ ಯೋಚಿಸಿಕೊಳ್ಬೇಕು. ಕಂಚಿನ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಅಧ್ಯಯನ ಮಾಡಿ. ಸ್ಟಡಿ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಬ್ರಾನ್ಸ್. ನೋಡಿ, ಮಿಶ್ರಲೋಹಗಳು ಇಂಪಾರ್ಟೆಂಟು. ಲೋಹ ಮತ್ತು ಮಿಶ್ರಲೋಹದಲ್ಲಿ ಪ್ರಶ್ನೆ ಇದ್ದೇ ಇರ್ತದೆ. ಇದು ಅಲ್ಯೂಮಿನಿಯಂ, ಕಬ್ಬಿಣ ಮತ್ತು ತಾಮ್ರದಂತಹ ಧಾತು. ಬ್ರಾನ್ಸಿನ ಬಗ್ಗೆ ಕೇಳಿದ್ದು. ಇಟ್ ಇಸ್ ಅನ್ ಎಲಿಮೆಂಟ್ ಲೈಕ್ ಅಲ್ಯೂಮಿನಿಯಂ, ಐರನ್ ಅಂಡ್ ಕಾಪರ್. ಬಿ ಏನ್ ಕೊಟ್ಟಿದೆ, ಇದನ್ನು ಕುಲುಮೆಯಲ್ಲಿ ತಾಮ್ರ ಮತ್ತು ತವರವನ್ನು ಕರಗಿಸಿ ತಯಾರಿಸಲಾಗುತ್ತದೆ. ಇಟ್ ಈಸ್ ಮೇಡ್ ಬೈ ಮೆಲ್ಟಿಂಗ್ ಕಾಪರ್ ಅಂಡ್ ಟಿನ್ ಇನ್ ಎ ಫರ್ನೇಸ್. ಓಕೆ, ನೆಕ್ಸ್ಟ್ ಎಂತ ಕೊಟ್ಟದ್ದು, ಬುಡಕಟ್ಟು ಜನರು ಸಾವಿರಾರು ವರ್ಷಗಳಿಂದ ಕಂಚನ್ನು ಬಳಸ್ತಾ ಇದ್ದಾರೆ. ಟ್ರೈಬಲ್ ಪೀಪಲ್ ಹ್ಯಾವ್ ಬೀನ್ ಯೂಸಿಂಗ್ ಬ್ರಾನ್ಸ್ ಸಿನ್ಸ್ ಥೌಸಂಡ್ಸ್ ಆಫ್ ಇಯರ್ಸ್. ಕಂಚಿನ ವಸ್ತುಗಳು ಹಗುರವಾಗಿರ್ತವೆ, ಆದ್ರೆ ಅಲ್ಯೂಮಿನಿಯಂನಿಂದ ಮಾಡಿದ ವಸ್ತುವಿಗಿಂತ ಹೆಚ್ಚು ಬಲವಾಗಿರ್ತವೆ. ದ ಆಬ್ಜೆಕ್ಟ್ಸ್ ಮೇಡ್ ಆಫ್ ಬ್ರಾನ್ಸ್ ಆರ್ ಲೈಟರ್ ಬಟ್ ಮಚ್ ಸ್ಟ್ರಾಂಗರ್ ದ್ಯಾನ್ ದೋಸ್ ಮೇಡ್ ಆಫ್ ಅಲ್ಯೂಮಿನಿಯಂ. ಸ್ವಲ್ಪ ಮಿಶ್ರಲೋಹಗಳು ಅಂದ್ರೆ ಏನು, ಅದರ ಘಟಕಗಳು ಯಾವುದೆಲ್ಲ, ಅದನ್ನು ಖಂಡಿತವಾಗಿ ಸ್ವಲ್ಪ ನೋಡ್ಕೊಳ್ಳಿ. ಹೀಗಿದ್ದ ಪ್ರಶ್ನೆಗಳು ಬರುವಾಗ ಬಿಟ್ಟು ಬಿಡಬೇಡಿ. ಕಂಚು ಅಲ್ಯೂಮಿನಿಯಂ, ಕಬ್ಬಿಣ ಅಥವಾ ತಾಮ್ರದಂತಹ ಧಾತು ಅಲ್ಲ, ಅದು ಮಿಶ್ರಲೋಹ. ಅಲ್ಲಿ ನಿಮಗೆ ವಿವರಣಾತ್ಮಕವೂ ಕೇಳಬಹುದು, ಅದಕ್ಕೋಸ್ಕರ ಕೊಟ್ಟದ್ದು. ಬ್ರಾನ್ಸ್ ಈಸ್ ನಾಟ್ ಅನ್ ಎಲಿಮೆಂಟ್ ಲೈಕ್ ಅಲ್ಯೂಮಿನಿಯಂ, ಐರನ್ ಅಂಡ್ ಕಾಪರ್. 88% ತಾಮ್ರ ಮತ್ತು 12% ತವರದ ಮಿಶ್ರಲೋಹ ಅದು. ಲಾಂಗ್ ಆನ್ಸರ್ಗೆ ಕೇಳಿದ್ರೆ ಈಗ ಬರಿಬೇಕು, ಇಷ್ಟನ್ನು ಬರಿಬೇಕು. ಅಂದ್ರೆ ಯಾವುದು ಸರಿ ಯಾವುದು ತಪ್ಪದನ್ನು ನೀವು ಡಿಸ್ಕಷನ್ ಮಾಡಿ ಬರಿಬೇಕು. ಓಕೆ, ಬಟ್ ಅನ್ ಅಲಾಯ್ ಆಫ್ 88% ಆಫ್ ಕಾಪರ್ and 12% of tin. Okay, the objects made of bronze are heavier than those made of aluminium. ಅಲ್ಲಿ ಇನ್ನೊಂದೇನು ಕೊಟ್ಟದ್ದು ನಿಮಗೆ, ಕಂಚಿನ ವಸ್ತುಗಳು ಅಲ್ಯೂಮಿನಿಯಂ ವಸ್ತುಗಿಂತ ಹೆಚ್ಚು ಭಾರ ಆಗಿರ್ತದೆ ಹೇಳುವಾಗ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರಲ್ವಾ, ಹಾಗಾಗಿ ಅದು ಅಲ್ಲ ಅಂತ ಕೂಡ ಬರಿಬೇಕು. ಟ್ರೈಬಲ್ ಪೀಪಲ್ ಹ್ಯಾಡ್ ಬೀನ್ ಯೂಸಿಂಗ್ ಬ್ರಾನ್ಸ್ ಸಿನ್ಸ್ ಥೌಸಂಡ್ಸ್ ಆಫ್ ಇಯರ್ಸ್. ಕರೆಕ್ಟ್, ಅದು ಕರೆಕ್ಟ್. ಹಾಗಾಗಿ ಬಿ ಮತ್ತು ಸಿ ಎರಡೂ ಕೂಡ ಕರೆಕ್ಟ್. ಓಕೆ, ಈ ತರದ ಪ್ರಶ್ನೆಗಳನ್ನು ಚೆನ್ನಾಗಿ ಅಧ್ಯಯನ ಮಾಡ್ಕೊಳ್ಳಿ. ಯಾವುದೇ ಕಷ್ಟಗಳು ಬರೋದಿಲ್ಲ. ನೀವು ಪ್ರಶ್ನೆಯನ್ನು ಆ ಆಪ್ಷನ್ಗಳನ್ನು ಸರಿಯಾಗಿ ಓದ್ಕೊಂಡ್ರೆ ನಿಮಗೆ ಎಂತ ಕಷ್ಟವೂ ಇಲ್ಲ ಸೈನ್ಸ್ ಅಲ್ಲಿ. ಸ್ವಲ್ಪ ಥಿಂಕ್ ಮಾಡಬೇಕು, ಪ್ರತಿ ಆಪ್ಷನ್ಗಳನ್ನು ಥಿಂಕ್ ಮಾಡಬೇಕು, ಬರಿಬೇಕು. ಓಕೆ, ಆಲ್ ದ ಬೆಸ್ಟ್.